Wow, isn't this fantastic? Yeah. Hi. Thank you so much. ನೀನ್ ಮನೆಗ್ ಬಂದ್ ಹೋದಾಗಿಂದ ಡ್ಯಾಡಿ ಬದ್ಲಾಗಿದ್ದಾರೆ. He's encouraging me. ಗೊತ್ತಾ? ನಾನು ಆಮೇಲೆ ಸಿಗ್ತೀನಿ, ನೀನ್ ಹೋಗು. ನಾನ್ ಹೋಗಲ್ಲ. ಏನ್ ಮಾಡ್ತೀಯಾ? ನನ್ ಮಾತ್ ಕೇಳು. ಕೇಳಲ್ಲ. ಏನ್ ಪೊಲೀಸ್ ಅಂದ್ರೆ ಭಯ ಪಡ್ಬೇಕಾ? ನಮ್ ಡ್ಯಾಡಿನೂ ಪೊಲೀಸೇ. Just go. I said no. I said go. I said no. ಇನ್ನು ಜನ್ಮದಲ್ಲಿ ಅವನ ಜೊತೆ ಮಾತಾಡಲ್ಲ. ಲೇ, ಎಂಟ್ರಿ ರಾಂಗ್ ಆಗಿದ್ರೆ ಎಫೆಕ್ಟ್ ಕೂಡ ರಾಂಗ್ ಆಗೇ ಇರತ್ತೆ. ಯಾವ ಪೊಲೀಸ್ ಆಪರೇಷನ್ ಅಲ್ಲಿ ಇದ್ನೋ ಏನೋ, ನೀನು ಅರ್ಥ ಮಾಡ್ಕೊಳೆ. ಏನ್ ಡೈರೆಕ್ಟ್ರೆ, ಆ ಹುಡುಗಿಗೆ ಹಂಗ್ ಹೊಡೆದ್ ಕಳ್ಸ್ಬಿಟ್ರಿ. ಇನ್ನೇನ್ ಮತ್ತೆ ಅವಳು ನಿಮ್ ಜೊತೆ ಹೀರೋನ್ ಆಗಿ ಮಾಡ್ಬೇಕಂತ. ನನ್ ಜೊತೆನಾ? ಚೆನ್ನಾಗಿದ್ಲಲ್ಲ. ಕಮಂಗೆ ನಿಮ್ಗೆ ಹುಚ್ಚ? ನಿಮ್ ರೇಂಜ್ಗೆ ನಾನೊಂದು ಐಶ್ವರ್ಯ ರಾಯ್ನು, ಅನುಷ್ಕಾ ಶೆಟ್ಟಿ ಆ ರೇಂಜ್ ಹೀರೋನ್ ಆಗಿ ಅನ್ಕೊಂಡ್ರೆ ನೀವೇನು ಹೊಸಬ್ರಿಗೆ ಮನೆ ಆಗ್ತಿದಿರಲ್ಲ. ನೀವು ಆ ರೇಂಜ್ಗೆ ಫಿಕ್ಸ್ ಆಗ್ಬಿಡಿ. ನಮಗೂ ಸ್ವಲ್ಪ ಪ್ಯಾಡಿಂಗ್ ಗಿಡಿಂಗ್ ಎಲ್ಲ ಬೇಕಲ್ಲ. ಬನ್ನಿ, ನಮ್ಮ ಮಿನಿಸ್ಟರ್ನ ಪರಿಚಯ ಮಾಡ್ತೀನಿ. ಎಸ್, ಬನ್ನಿ ಸರ್. ಭುವನೇಶ್ವರ್ ಅಂತ. ಹಾ, ಹಲೋ. ಬಳ್ಳಾರಿ ಅವರು. ಈ ಬ್ಯಾಂಕಾಗ್ ಬದ್ರಿನಾಥ್ ಇದಾರಲ್ಲ, ಅವ್ರ ಅಳಿಯ. ಒಂದ್ ವಿಷಯ ಗೊತ್ತಾ, ಇವ್ರ ಮಾತ್ನ ಅವ್ರು ಮೀರಲ್ಲ, ಇವ್ರು ನನ್ ಮಾತ್ ಮೀರಲ್ಲ. ಸಂತೋಷ, ತುಂಬಾ ಸಂತೋಷ. ನೀವು ನಿಮ್ ಮಾವ ಅವ್ರನ್ನ ಕರ್ಸಿದ್ರೆ ಲ್ಯಾಂಡ್ ಡೀಲಿಂಗ್ ವಿಷಯನೆಲ್ಲ ಮಾತಾಡಿ ಮುಗಿಸ್ಬಿಡ್ಬೋದು. ನಮ್ ಪಾರ್ಟ್ನರ್ಸ್ ಎಲ್ಲ ರೆಡಿ. ನಮ್ ಮಾವ ಈಗ ಎಂಟರ್ಟೈನ್ಮೆಂಟ್ ಮೂಡಲ್ ಇದಾರೆ, ಸೊ ಇನ್ವೆಸ್ಟ್ಮೆಂಟ್ ಮೂಡಕ್ ಬರೋ ಡೌಟ್. ಮೀಟಿಂಗ್ ನಾಳೆ ಇಟ್ಕೊಂಡ್ರೆ ಒಳ್ಳೇದು ಅನ್ಸುತ್ತೆ. ಡನ್ ಡನ್ ಸರ್, ಥ್ಯಾಂಕ್ಸ್. कौन है बेटू? ಮಲ್ಲಣ್ಣ, ಇವರು ಬ್ಯಾಂಕ್ ಬದ್ರಿನಾಥ್. ಇವ್ರ ಅಳಿಯ ಭುವನೇಶ್ವರ್. ಇವರು ನಮ್ ಪಾರ್ಟ್ನರ್ಸ್. ಮಲ್ಲಣ್ಣ, ಅವರು ರುದ್ರಣ್ಣ. ಅಣ್ಣ, ನಿನ್ನೆ ಸಾರು ಕ್ಲಬ್ ಅಲ್ಲಿ ಒಳ್ಳೆ ಮೂಡ್ ನಲ್ಲಿದ್ರು. ಹಣನ ಒಳ್ಳೆ ಕಡ್ಲೆಪುರಿ ಎಸ್ತಂಗೆ ಸಿಗ್ತಾ ಇದ್ರು. ಹೌದೌದು, ಆರ್ಸ್ಕೊಂಡವ್ರು ಹೇಳ್ತಿದ್ರು ಸುಮಾರು 10 ಲಕ್ಷ ಇರಬಹುದು ಅಂತ. ಏಯ್, ನೀನು ಕಾಫಿ ಸಪ್ಲೈಯರ್, ಕ್ಯಾಶಿಯರ್ ಅಲ್ಲ. ಹೋಗಿ ಎಲ್ರಿಗೂ ಕಾಫಿ ತಗೊಂಬ ಹೋಗೋ. ಆಯ್ತಾಯ್ತು. ಏನ್ ಸರ್ ಇದು? ನೀವ್ ನನ್ ಹೀರೋ ಸರ್, ನಿಮ್ ಕೈಲಿ ಕಾಫಿ ತರ್ಸದ? ಏನ್ ಮಾಡ್ತೀರಾ ಸರ್? ದೊಡ್ಡ ಹೀರೋ ಆಗ್ಬೇಕು ಅಂದ್ರೆ ಇದನ್ನೆಲ್ಲ ಸಹಿಸ್ಕೊಳ್ಳೇಬೇಕು. ನೀವೇನ್ ಫೀಲ್ ಮಾಡ್ಬಿಡಿ, ನಾನು ಇದನ್ನೊಂದು ಕ್ಯಾರೆಕ್ಟರ್ ತರ ಫೀಲ್ ಮಾಡ್ತಾ ಇದ್ದೀನಿ. ಕಾಫಿನಾ ಟೀನಾ? ಟೀ. ಎಸ್. ಹೇಳ್ಬಿಡು. ಸರಿ, ಈಗ ವಿಷಯಕ್ಕೆ ಬರೋಣ. ಏನಿಲ್ಲ, ನಮ್ಮ ಮಾವ ಸಿಂಗಾಪುರ್ ನಲ್ಲಿ ಒಂದು 7 ಸ್ಟಾರ್ ಹೋಟೆಲ್ ಕಟ್ತಿದ್ದಾರೆ. ಸ್ವಲ್ಪ ಲಿಕ್ವಿಡ್ ಕ್ಯಾಶ್ ಬೇಕಾಗಿತ್ತು, ಅದಕ್ಕೆ ಬೆಳ್ಳಾರಿಲಿರೋ ಒಂದು 250 ಎಕರೆ ಮೈನಿಂಗ್ ಏರಿಯಾನ ಸೇಲ್ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಬಟನ್ ಕ್ಯಾಮ್ರಾ. ಮಾರ್ಕೆಟ್ ವ್ಯಾಲ್ಯೂ ಒಂದು 7 ಕೋಟಿ ಇದೆ. ನನಗೆ ಕ್ಯಾಶ್ ಡಿಮ್ಯಾಂಡ್ ಇದೆ. ಎಕರೆಗೆ ಒಂದು 5-6 ಕೋಟಿ ಬಂದ್ಬಿಟ್ರೆ ನಾನು ಬಿಟ್ಬಿಡ್ತೀನಿ. ಆಫ್ಟರ್ ಆಲ್ 250 ಎಕರೆ ಏನ್ ಸಮುದ್ರದಲ್ಲಿ ಒಂದ್ ಲೋಟ ನೀರ್ ತೆಗೆದಂಗ ಅಷ್ಟೇ. ಕ್ಯಾಶ್ ಅರೇಂಜ್ ಮಾಡಬಹುದು, ಬಟ್ ನಿಮ್ಮನ್ನ ನಂಬೋದಾ? ಭೂಮಿ ಮಾವ, ಆಫ್ಟರ್ ಆಲ್ 1250 ಕೋಟಿ ಇವ್ರು ನಂದಿಲ್ಲ ಅಂತಂದ್ರೆ ಇವ್ರ ಹತ್ರ ಡೀಲು. ಐ ಡೋಂಟ್ ಲೈಕ್ ದಿಸ್ ಪೀಪಲ್. ಪ್ಲೀಸ್ ಪ್ಲೀಸ್ ಕೂತ್ಕೊಳ್ಳಿ, ರಿಲ್ಯಾಕ್ಸ್. ಓಕೆ ಸರ್, ಆಫ್ಟರ್ ಆಲ್ 1250 ಕೋಟಿ ನೋಡಿ. ನಿಮ್ಗೆ ಇವ್ರ ಮೇಲೆ ನಂಬಿಕೆ ಬರಲಿಲ್ಲ ಅಂದ್ರೆ ಇವ್ರು ಫೀಲ್ ಮಾಡ್ತಾರೆ, ಆಮೇಲೆ ಡೀಲ್ ಕ್ಯಾನ್ಸಲ್ ಆಗೋಗುತ್ತೆ. ಸರ್, ತಾವ್ಯಾಕೆ ಅಪ್ಸೆಟ್ ಆಗ್ತಾ ಇದೀರಾ? ಈ ನನ್ನ ಮಗನಿಗೆ ಅನುಭವ ಕಡಿಮೆ. ತಾವು ಡಾಕ್ಯುಮೆಂಟ್ಸ್ ತರಿಸ್ಬಿಟ್ರೆ ಡೀಲ್ ಬೇಗ ಮುಗಿಸ್ಬಿಡೋಣ. ಓಕೆ, ಹಾಗಾದ್ರೆ ಡಾಕ್ಯುಮೆಂಟ್ ತಂದವ್ರ ಎದೆ ಮೇಲೆ ಬಿಸಾಕು. ಓಕೆ, ರೆಡಿ. ನೀವಾ? ಚಲ್ತೆ ಎಲ್ಲೋ ತಗೊಳ್ಳಿ ಸರ್. ಥ್ಯಾಂಕ್ ಯು. ಬುದ್ಧಿ ಬಿಡುವ. ಕಣ್ ಕಾಣಲ್ವ ನಿನ್ಗೆ? ಏನ್ ಸರ್ ಇಷ್ಟೆಲ್ಲ ಅವಮಾನನ? ಏನ್ ಮಾಡ್ತಾರೆ ಸರ್? ಮುಂದೆ ದೊಡ್ಡ ದೊಡ್ಡ ಸನ್ಮಾನಗಳನ್ನ ಸ್ವೀಕಾರ ಮಾಡ್ಬೇಕು ಅಂದ್ರೆ ಇಂಥ ಅವಮಾನಗಳನ್ನೆಲ್ಲ ಸಹಿಸ್ಕೊಳ್ಳಬೇಕು. ಇಲ್ಲಿ ನೋಡಿ, ಏನ್ ಸರ್ ಇದು? ನನ್ನ ನಾಲಿಗೆ ಒಳಗೆ ಮಚ್ಚೆ ಇದೆ. ನನಗೆ ಅವಮಾನ ಮಾಡಿದವರು ಸರ್ವನಾಶ ಆಗೋಗ್ಬಿಡ್ತಾರೆ. ನಾಯಿ ತರ ಸಾಯ್ತಾನ ಅವನು. ಗುಡ್ ಸರ್, ಈ ಎಮೋಷನ್ಗಳೆಲ್ಲ ನಿಮ್ ತಲೆ ಡೌನ್ಲೋಡ್ ಮಾಡಿಟ್ಕೊಳ್ಳಿ. ಓಕೆ ಸರ್. ನೀವು ದೊಡ್ಡ ಸ್ಟಾರ್ ಆದ್ಮೇಲೆ ಇದನ್ನೆಲ್ಲ ನಿಮ್ ಲೈಫ್ ಟೈಮ್ ಇಂಟರ್ವ್ಯೂ ಹೇಳ್ಕೋಬಹುದು. ಲೆಟ್ಸ್ ಮೂವ್.
ಕಬ್ಬನ್ಕಾ ಕಾಫಿ ತುಂಬಾ ಚೆನ್ನಾಗಿತ್ತು ಯಾರು ಮಾಡಿದ್ದು ನಾನೇ ಮಾಡಿದ್ದು ಥ್ಯಾಂಕ್ ಯು ಸರ್. ಸರ್ ನಿಮ್ಮನ್ನ ರಿಸೀವ್ ಮಾಡಿದವನು ನಾನು. ಸರ್ ನಿಮ್ಮನ್ನ ಸೆಂಡ್ ಆಫ್ ಕೊಡುವನು ನಾನೇ. ಅದನ್ನ ಅವ್ರು ಕೊಡ್ತಾರೆ. ಆ ಮೂವಿ ಲೆಟ್ಸ್ ಮೂವ್. ಬುಮ್ ಬುಮ್ ಶಂಕ್ವಾ, ಬುಮ್ ಬುಮ್ ಶಂಕ್ವಾ, ಬುಮ್ ಬುಮ್ ಶಂಕ್ವಾ. ಬರೀ ಕಾಫಿ ಕೊಟ್ಟಿದ್ದಕ್ಕೆ 2 ಲಕ್ಷ. ನೀವೊಂದು ಕೊಟ್ರೆ 3 ಆಗುತ್ತೆ. ನಮ್ ಬಬ್ಲು ಸಾವಕ್ ಕಾರಣ ಇದೇ ಭರತ್. ಇದು ಅವ್ನ್ ಟೀಮ್. ಸದ್ಯಕ್ಕೆ ಅವನು ಅವ್ರ ಫಾದರ್ ಟ್ರೀಟ್ಮೆಂಟ್ಗೋಸ್ಕರ ಬೆಂಗಳೂರಲ್ಲಿ ಇದ್ಕೊಂಡೆ ಅಂಡರ್ ಕವರ್ ಆಪರೇಷನ್ ಮಾಡ್ತೀಯಾನೆ. ಆಹಾ, ಅಲ್ಲಪ್ಪ ನಿಮಗ್ ತಲೆ ಚಚ್ಕೊಳಕ್ಕೆ ಬೇರೆ ಯಾವ್ದು ಬಂಡೆ ಸಿಕ್ಲಿಲ್ವಾ? ಇದೊಂದು ಪವರ್ ಹೌಸ್ ಬಾಸು. ಇದನ್ನು ಮುಟ್ಟಿದ್ರೆ ಅಷ್ಟೇ. ಒಂದು ಸಲ ಒಬ್ಬ ಕಿಲ್ಲರ್ ಬಂದು ಬಿಸಿಬೇಳೆ ಬಾತ್ ಬೇಕು ಅಂದ, ಮಾಡ್ಕೊಟ್ಟೆ. ಒಂದು ತುತ್ತು ತಿನ್ನೋದ್ರೊಳಗೆ ಬುಲೆಟ್ ಕೂಲಾಗಿ ಒಳಗೋಯ್ತು. 9 ಸೆಕೆಂಡಲ್ಲಿ 10 ಜನಕ್ಕೆ ಹಳ್ಳ ತೋಡಿದ್ದು ಉಲಿಯೋದು. ರಿವೆಂಜು ಗಿವೆಂಜು ಅನ್ನೋದು ಬಿಟ್ಟು ಎಸ್ಕೇಪ್ ಆಗೋದು ಹೆಂಗೆ ಅಂತ ಕೂಲಾಗಿ ಯೋಚನೆ ಮಾಡಿ. ನನ್ ತಮ್ಮನ್ ಕೊಂದು ನಾನ್ ಬಿಡಲ್ಲ. ಈ ಹಠನೆ ಬೇಡ ಅನ್ನೋದು. ನಿನ್ನ ತಮ್ಮ ಸತ್ತ, ಅಳಕ್ಕೆ ನೀನಿದ್ಯಾ. ನೀ ಸತ್ರೆ ಅಳಕ್ಕೆ ಯಾರಿದ್ದಾರೆ? ಈಗ ಮುಚ್ಕೊಂಡು 2 ಕಾಫಿ ತಗೊಂಬ. ಬೋಲ್ ಬಾಸು. ನೀನ್ ಹೇಳಿದೆ ಅವ್ರದೇ ಫೋನ್ ಬರ್ತಾ ಇದೆ. ಹಾ ಬಾಯ್. ನಮ್ ನಿದ್ದೆಗೆಡ್ಸಿರೋ ಆ ಪೊಲೀಸ್ ಬೆಂಗಳೂರಲ್ಲೇ ಇದ್ದಾನೆ. ನಾನು ಹೊರಟು ಬರ್ತಾ ಇದ್ದೀನಿ. ಅವನ್ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಿ. ಅವನ್ ಯಾರು ಬಾಯ್? ಫ್ಯಾಕ್ಸ್ ಅಲ್ಲಿ ಫೋಟೋ ಬರುತ್ತೆ. ಆಯ್ತು ಬಾಯ್. ಹಾ ತಗೊಳ್ಳಿ ಹಾಟ್ ಕಾಫಿ, ಕುಡ್ದು ಕೂಲಾಗಿರಿ. ಸರಿ, ಈ ಫೋಟೋನ ಫ್ಯಾಕ್ಸ್ ಮಾಡು. ನಂಬರ್ ಹಿಂದೆ ಇದೆ. ನಿಮಗ್ ಬುದ್ಧಿ ಹೇಳಿ ಪ್ರಯೋಜನ ಇಲ್ಲ. ಕಾಲನ್ನ ಕರೆ ಬಂದ್ರೆ ಕೋಣನೆ ಡ್ರಾಪ್ ಕೊಡೋದು. ಭಯ ये फोटो फैक्स करना. ಹಾ ಅಚ್ಚಾ. ಇವನ ಇವನ್ನೆಲ್ಲೋ ಟಿವಿಲ್ ನೋಡಿದ್ ಜ್ಞಾಪಕ. ನನಗೆ ಗನ್ ಏಮ್ ಮಾಡ್ತೀಯಾ? ಅಬ್ ದೇಖೋ ಕಹಾನಿ ಮೇ ಟ್ವಿಸ್ಟ್. ಇತ್ತೀಚೆಗೆ ಕೆಲವು ಪೊಲೀಸ್ ಆಫೀಸರ್ಸ್ ಟಿವಿಲ್ ಮಿಂಚಕ್ ಶುರು ಆಗ್ಬಿಟ್ಟಿದ್ದಾರೆ. ಅದು ಬಿಡು. ನಾಯಕ್ ಬಾಯ್ ಫೋನ್ ಮಾಡಿದಾಗ ಬಳ್ಳಾರಿ ಲ್ಯಾಂಡ್ ಮ್ಯಾಟರ್ ಬಗ್ಗೆ ಡಿಸ್ಕಸ್ ಮಾಡಬಹುದಿತ್ತಲ್ವಾ? ಆತ್ರ ಪಡಬೇಡ ಕೊಡು ನರಸಿಂಹ. ಆ ಲ್ಯಾಂಡ್ ಯಾವ್ದು, ಅದ್ರ ಓನರ್ ಯಾರು ಅಂತ ನಾವು ಡೀಟೇಲ್ ಆಗಿ ತಿಳ್ಕೊಳ್ದೆ ಅದಕ್ಕೇನಾದ್ರೂ ಕೈ ಹಾಕ್ಬಿಟ್ರೆ ನಾಳೆ ನಮ್ ಸೀಟೆ ಅಲ್ಲಾಡ್ಬಿಡುತ್ತೆ. ಜಯರಾಮು, ಬಳ್ಳಾರಿಲಿ ಯಾರೋ ಬ್ಯಾಂಕ್ ಆಗಿ ಬದ್ರಿನಾಥ್ ಅಂತ ಮೈನಿಂಗ್ ಓನರ್ ಇದಾನಂತೆ. ಭರತ್, ರುದ್ರ ಬಳ್ಳಾರಿ ಕಾಲ್ ಮಾಡ್ತಿದ್ದಾನೆ. ನನಗ್ ತಿಳ್ದಂಗೆ ಯಾರು ಇಲ್ಲಣ್ಣ. ಎಂಕ್ವೈರಿ ಮಾಡಿ ಹೇಳ್ತೀನಿ. ಸರಿ, 10 ನಿಮಿಷದಲ್ಲಿ ಎನ್ಕ್ವೈರಿ ಮಾಡಿ ಹೇಳು. ಸರಿ ಅಣ್ಣ. ಹೇಳ ಅಣ್ಣ, ನಾನು ಎನ್ಕ್ವೈರಿ ಮಾಡಿದೆ. ಬಳ್ಳಾರಿಲಿ ಬ್ಯಾಂಕ್ ಆಗಿ ಬದ್ರಿನಾಥ್ ಅನ್ನೋ ಹೆಸರಲ್ಲಿ ಯಾರು ಇಲ್ಲಣ್ಣ. ಸರಿ ಬಿಡು. ಹಲೋ. ಲೇ ಕಮಂಗಿ, ಮಿನಿಸ್ಟರ್ ಫೋನ್ ಕೊಡ. ನನ್ನ ಮಗ ಟೆನ್ಷನ್ ಅಲ್ಲಿ ಇದ್ದಂಗವನೇ. ನನ್ನ ತಲೆ ಮೇಲೆ ಹೊಡೆದಲ್ಲ, ಕೊಡ್ತೀನಿ ಕೆಲಸ. ಅಲ್ಲೋ, ಎಕ್ಸ್ಕ್ಯೂಸ್ ಮೀ, ಮ್ಯಾಟ್ರ್ ಏನಂತ ಹೇಳಿ. ಮಿನಿಸ್ಟರ್ಗೆ ಫೋನ್ ಕೊಡ್ಬೇಕಾ ಬೇಡವಾ ಅಂತ ನಾವು ಡಿಸೈಡ್ ಮಾಡ್ತೀವಿ. ಲೇ, ಬ್ಯಾಂಕ್ ಆಗಿ ಬದ್ರಿನಾಥ್ ಬಳ್ಳಾರಿಯಲ್ಲಿ ಇಲ್ಲ ಕಣ. ಗೊತ್ತು. ಗೊತ್ತಾ? ಗೊತ್ತೋ. ನಮ್ಮನ್ ಮೀಟ್ ಮಾಡಕ್ ಬಂದಿರೋನು ಬಳ್ಳಾರಲ್ಲಿ ಯಾಕಿರ್ತೇನೆ? ಹೇಯ್, ನನಗ್ ಬರ್ತಿರೋ ಕೋಪಕ್ಕೆ ಮುಚ್ಕೊಂಡ್ ಮಿನಿಸ್ಟರ್ ಫೋನ್ ಕೊಡೋ. ಏನ್ ಮುಚ್ಕೊಂಡು? ಬಾಯಿ ಮುಚ್ಕೊಂಡ, ಫೋನ್ ಮುಚ್ಕೊಂಡ? ಬೇಡ ನೋಡು, ಪರೀಕ್ಷೆ ಮಾಡಬೇಡ. ಏನು ನಿನ್ ಮೇಲ್ ಕೋಪ ಇದ್ರೂನು ಬಂದೆ ಅಂತನಾ? ಆಗ ನೀನು ಅದ್ಯಾವ್ದೋ ಆಪರೇಷನ್ ಅಲ್ಲಿ ಇದ್ದೆ ಅಂತ ನನಗ್ ಗೊತ್ತೇ ಇರ್ಲಿಲ್ಲ. ಹೌದು, ಈಗೇನ್ ಟೆನ್ಷನ್? ಮತ್ತೆ ಆಪರೇಷನ್ ಡ್ಯೂಟಿ ಬಿಟ್ರೆ ಪೊಲೀಸ್ನವ್ರಿಗೆ ಬೇರೆ ಕೆಲ್ಸಾನೇ ಇಲ್ಲ. ಏನೇ ಯಾವಾಗ್ಲೂ ರಾಂಗ್ ಟೈಮಲ್ಲೇ ಬಂದು ಎಂಟ್ರಿ ಕೊಡ್ತೀಯಲ್ಲ.
ಸರ್ ಯಾಕೆ ಸರ್ ತುಂಬಾ ಟೆನ್ಷನ್ ಅಲ್ಲಿದ್ದೀರಾ? ನಾನಾ? ಏನಿಲ್ವಲ್ಲ. ನೋ ಸರ್, ನೀವೇನೇ ಹೇಳಿದ್ರು ನಿಮ್ ಮುಖ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನೀವು ಟೆನ್ಷನ್ ಅಲ್ಲಿದ್ದೀರಾ ಅಂತ. ಅಲ್ಲ, ನಿಮ್ ಚಿಕ್ಕಪ್ಪ ಫೋನ್ ಮಾಡಿದಾಗ್ಲು ಯಾಕೆ ಡಲ್ ಆಗಿದ್ಯಾ ಅಂತ ಕೇಳಿದ್ರು ತಾನೆ? ಹಂಗಂದ್ರ? ಹ್ಞೂ ಸರ್. ಇಲ್ವಲ್ಲ. ಭರತ್, ಅಪ್ಪಾಜಿ ಏನಾಯ್ತು? ಏನಿಲ್ಲ ಅಪ್ಪಾಜಿ. ಏನಾಯ್ತು ಹೇಳು. ನಿಮ್ಗೆ ಹೇಳಿದ್ರೆ ಹೇಗ್ ರಿಯಾಕ್ಟ್ ಮಾಡ್ತೀರಾ ಅಂತ ಭಯ ಆಗ್ತಿದೆ ಅಪ್ಪಾಜಿ. ನನಗೆ ನಿನ್ ಟೆನ್ಷನ್ ನೋಡಕ್ಕಾಗ್ತಿಲ್ಲ. ನನಗೇನು ಆಗಲ್ಲ. ಅದೇನ್ ಹೇಳು ಭರತ್. ನಮ್ಮ ರುದ್ರೇಶ್ ಮಾಮನ್ಗೆ ಆಕ್ಸಿಡೆಂಟ್ ಆಗಿದೆ. ಇದಕ್ಕೆ ಹೇಳಲ್ಲ ಅಂದ್ರೆ ಎಲ್ಲಿದ್ದಾನು? ಅಯ್ಯೋ ಲೇ ರುದ್ರ, ಇದೆಲ್ಲ ಹೆಂಗಾಯ್ತು? ಏನ ಲೇ, ನೀನ್ ಹಾಗೆ ಹೇಳಿದ್ರೆ ನಮ್ಗೆ ಹೇಗ ಅರ್ಥ ಆಗುತ್ತೆ? ಸರಿಯಾಗಿ ಹೇಳ. ಏ ನರಸಿಂಹ, ಹಾಕು ಮಾಸ್ಕ್ ಹಾಕು ಬೇಗ. ಮೇಲ್ ಬರ್ತಾ ಇದಾರೆ. ಓಕೆ ರೆಡಿ. ಒಳ್ಳೆ ಡೀಲ್ ಬಂತು ಅಂತಂದ್ರೆ ಏನಣ್ಣ ಹೀಗಾಯ್ತು? ನರಸಿಂಹ, ಡೀಲ್ ವಿಷಯ ಹಂಗಿರ್ಲಿ, ಮೊದ್ಲು ಇವನ್ ಫ್ಯಾಮಿಲಿ ವಿಷಯ ತಿಳಿಸು. ಸರಿ ಸರ್, ನಿಮ್ಮನ್ನ ದೊಡ್ಡ ಡಾಕ್ಟರ್ ಕರೀತಾ ಇದಾರೆ. ಬಂದು ಶುರು ಮಾಡಿ. ನೋಡಪ್ಪ, ನಾ ಮಾಡೋ ಪ್ರಯತ್ನ ಎಲ್ಲ ಮಾಡಿದೀವಿ. ಇನ್ನೇನಿದ್ರು ಆ ದೇವ್ರಿದ್ದಾನೆ ಅನ್ಕೊಳ್ಳಿ ಅಷ್ಟೇ. ನಮಸ್ಕಾರ. ಯಾರಿವ್ರು? ಇವರು ರುದ್ರಮಾವನ್ ಮಕ್ಕಳು. ನಮ್ಮಪ್ಪ ಕಾಶಿಯಿಂದ ಬಂದ್ಮೇಲೆ ನಿಮ್ ಹತ್ರ ಬರ್ಬೇಕು ಅನ್ಕೊಂಡಿದ್ರು. ಆದ್ರೆ ಅಲ್ಲಿಂದ ಬರ್ಬೇಕಾದ್ರೆ ಕೈಲಾಸಕ್ಕೆ ಹೋಗೋ ಪ್ರೋಗ್ರಾಮ್ ಹಾಕೊಂಡ್ ಬಂದಿದ್ದಾರೆ. ಇಲ್ಲೇ ಕೂತಿರಿ ಸರ್, ಕರೀತಾರೆ. ಸರಿಯಪ್ಪ. ನಮ್ಗೆ ಕಾಯಕ್ಕಾಗಲ್ಲ, ಹೋಗಿ ಮಿನಿಸ್ಟರ್ ಬಂದಿದ್ದಾರೆ ಅಂತ ಹೇಳೋದು. ಆಯ್ತು ಸರ್, ಆಯ್ತು ಸರ್. ಬ್ರೈನ್ ಡ್ಯಾಮೇಜ್ ಆಗಿ ಮಲ್ಟಿಪಲ್ ಫ್ರಾಕ್ಚರ್ ಆಗಿದೆ. ಸೊ ಬದುಕಿದ್ದು ಸತ್ತಂಗಿರ್ಬೇಕು. ಉಸಿರಾಡೋದು ಕಷ್ಟನೇ. ನಾನ್ ಪೊಲೀಸ್ ಅಂತ ಗೊತ್ತಾಗಿದ್ಕೆ ಈ ಪರಿಸ್ಥಿತಿ ಇದೆಯಾ? ನಾನೇ ಕೃಷ್ಣ ಪ್ರಸಾದ್ ಮಗ ಅಂತ ಗೊತ್ತಾದ್ರೆ ಇನ್ನು ಹೇಗಿರುತ್ತೆ? ಇಷ್ಟೇ ಅಲ್ಲ, ಅಲ್ಲಿ ನೋಡು ಅಪ್ಪಾಜಿ. ನಿನ್ನ ಈ ಸ್ಥಿತಿಲಿ ನೋಡ್ತೀನಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅಪ್ಪಾಜಿ, ಕೈಯಲ್ಲೇನು ಚೀಟಿ ಇದೆ. ಕೃಷ್ಣಣ್ಣ, ನೀವು ಬರ್ತೀರಾ ಅಂತ ನನಗೆ ಗೊತ್ತು. ನನ್ನಿಂದ ಈ ನರಕ ಅನುಭವಿಸಕ್ಕೆ ಆಗ್ತಿಲ್ಲ. ಈ ದೇಹ ಬದುಕು ಎಲ್ಲ ನೀವು ಕೊಟ್ಟ ಭಿಕ್ಷೆ. ಸಾವಿನ ಭಿಕ್ಷೆನೂ ನೀವೇ ಕೊಡಬೇಕು. ಪಾಪ, ಕೊನೆ ಆಸೆ ಇರ್ಬೇಕು. ಹೌದಣ್ಣ, ನಮ್ಮಪ್ಪ ಯಾವಾಗ್ಲೂ ಹೇಳ್ತಿದ್ರು, ನಾನ್ ಸಾವಂತಿದ್ರೆ ಅದು ಕೃಷ್ಣಣ್ಣನ ಕೈಯಲ್ಲೇ, ಕೃಷ್ಣಣ್ಣನ ಮೊದ್ಲಲ್ಲೇ ಅಂತಿದ್ರು. ಹೌದಪ್ಪಾಜಿ, ಕೊನೆ ಪಕ್ಷ ನಿಮ್ ಕೈಲಾದ್ರೂ ಆಗ್ಲಿ ಅಂತ. ನನ್ಗಂತೂ ಅವ್ರು ನೋವು ನೋಡಕ್ಕಾಗ್ತಿಲ್ಲ. ಏನ್ ಕರ್ಮನ ನಂದು. ಸಾಕಿದವ್ರನ್ನೇ ಸಾಯಿಸ್ಬೇಕಲ್ಲೋ. ಹೋಗ್ಲಿ, ಅವನ್ ಕಿವಿಲಿ ನಾರಾಯಣ ಶ್ಲೋಕ ಹೇಳು. ಸರಿ, ಚರ್ಮ ಶ್ಲೋಕ ಹಾಡ್ತೀನಿ. ಏಯ್, ನಾನನ್ ಸಾಯ್ತೆ ಯಾಕೆ ಬಿಟ್ಟಿದ್ದೀನಿ ಗೊತ್ತಾ? ನನ್ನ ತಂದೆಗೆ ದ್ರೋಹ ಮಾಡಿದೆ. ಅದಕ್ಕೆ ಅನ್ನ ಕೊಟ್ಟು ಕೈಯಿಂದ ನಿನ್ನ ಸಾಯಿಸ್ಬೇಕು ಅಂತ ಅವ್ರನ್ನ ಇಲ್ಲಿ ಕರ್ಕೊಂಡ್ಬಂದಿದ್ದೀನಿ. ನಾನು ಯಾರನ್ನು ಬಿಡಲ್ಲ. ಅಪ್ಪಾಜಿ, ಆಯ್ತು. ನಿನ್ ಮನೆ ದೇವನ್ನ ನೆನ್ಸ್ಕೊ. ಬಂದ್ರು, ಈ ಸೀನ್ ಮುಗಿತು. ಬಂದ್ರು. ಏನು ನರಸಿಂಹ ಇದು ಇಷ್ಟೊತ್ತಕ ಬೇಕಾ? ಅವ್ರೇನ್ ಸೀಮೆಲಿ ಡಾಕ್ಟರ್? ಅಯ್ಯ, ನಮಗೇನ್ ಬೇರೆ ಕೆಲಸ ಇಲ್ವಾ? ಬೇಕಾದ್ರೆ ಕರಿತ ನಡೆಯೋಣ. ಯಾಕೆ ಫೀಲಿಂಗ್ಸು? ಪಾರ್ಟ್ನರ್ಶಿಪ್ ಅಲ್ಲಿ ಒಬ್ಬ ಕಮ್ಮಿ ಆದ, ಪ್ರಾಫಿಟ್ ಅಲ್ಲಿ 1% ಜಾಸ್ತಿ ಆಯ್ತು ಅಂತ ಖುಷಿ ಪಡಿ. ರೇ ರಾಮು, ಸೋಮು ಎಲ್ಲೋ? ನೆನ್ನೆಯಿಂದಾನೆ ಕಾಣ್ತಾ ಇಲ್ಲ. ಯಾವ ಹೋಗಿ ಅಲಿತಾ ಇದ್ದಾನೋ ಏನೋ. ನೀನು ಏನ್ ಕಮ್ಮಿ ಇಲ್ಲ ಬಿಡು. ಏನ್ ಸರ್, ನೀವ್ ಹೇಳ್ದಂಗೆ ಆಯ್ತು. ನಾನೇನಪ್ಪ ಹೇಳಿದೆ? ನಿಮ್ ನಾಲ್ಗೆ ಮೇಲೆ ಮಚ್ಚೆ ಇದೆ. ಇವನು ನಾಯಿ ತರ ಸಾಯ್ತಾನೆ ಅಂತ ಹೇಳಿದ್ರಿ. ಹಾಗೆ ಆಯ್ತು. ಹಂಗೆ
ದಯವಿಟ್ಟು ನಿಮ್ಮ ಬಾಯಿಂದ ನಾನು ದೊಡ್ಡ ಡೈರೆಕ್ಟರ್ ಆಗ್ತೀನಿ ಅಂತ ಹೇಳ್ಬಿಡಿ ಸರ್. ಹೇಳೋಣ, ಖಂಡಿತ ಹೇಳೋಣ. ಥ್ಯಾಂಕ್ ಯು ಸರ್. ನಿಮ್ ನೋವು ನನಗೆ ಅರ್ಥ ಆಗ್ತಾ ಇದೆ. ಅವ್ರು ಸತ್ರು ಅಂತ ನಾವು ಸಾಯಕ್ಕಾಗತ್ತಾ? ಅದು ಅಲ್ಲದೆ ದೊಡ್ಡ ಲ್ಯಾಂಡ್ ಡೀಲ್ ಮುಂದಿದೆ. ಡಲ್ ಆಗಿದ್ರೆ ಹೇಗೆ? ಧೈರ್ಯ ತಗೊಳ್ಳಿ. ನನಗೆ ಸ್ವಲ್ಪ ಲ್ಯಾಂಡ್ ಕೆಲಸ ಇದೆ, ಮತ್ತೆ ಬಂದು ಸಿಗ್ತೀನಿ. ನಾನು ಹೇಳೋದೆಲ್ಲ ಸತ್ಯ. ಕಮಂಗಿ ಅವರ ಸರ್, ಕಿಡ್ನಿ ಸೇರಿಸಿ ಡೈರೆಕ್ಟ್ರೆ, ವರ್ಕೌಟ್ ಆಗುತ್ತೆ. ಸರಿ, ಇದರಲ್ಲಿ ಲ್ಯಾಂಡ್ ಡಾಕ್ಯುಮೆಂಟ್ಸ್ ಇದೆ. ಅವರೆಲ್ಲ ಫೀಲಿಂಗ್ ಇದ್ದಾರೆ. ರಿಲ್ಯಾಕ್ಸ್ ಆದ್ಮೇಲೆ ಓಕೆ ಓಕೆ ಓಕೆ. ಅಂದಾಗೆ ನಿಮ್ಗೊಂದು ಗುಡ್ ನ್ಯೂಸ್ ಇದೆ. ಏನು? ನಮ್ ಪಿಕ್ಚರ್ಗೆ ನಿಮಗೆ ಹೀರೋಯಿನ್ ಆಗಿ ಮೋಹಕ ತಾರೆ ರಮ್ಯಾ ಫಿಕ್ಸ್ ಆಗಿದೆ. ಓಹ್ ಅಯ್ಯೋ, ಏನಪ್ಪ ಭರತ್, ಈ ನಡುವೆ ತುಂಬಾ ಬ್ಯುಸಿ ಆಗ್ಬಿಟ್ಟಿದ್ಯಾ? ಏನಾದ್ರೂ ಟೆನ್ಷನ್? ಪೊಲೀಸ್ ಕೆಲಸ ಅಂದ್ಮೇಲೆ ಅಷ್ಟು ಟೆನ್ಷನ್ ಇರಲ್ಲ ಬಾಬಾ. ಪೊಲೀಸಾ? ನಮ್ ಭರತ್ MLA ಅಲ್ವಾ? ಭರತ್ MLAನೇ. ಅವ್ರ ಮಾವ ಪೊಲೀಸ್ ಅಂದೆ. ಮಾವನ ಅಂದ್ರೆ ಯಾರು? ಅದು ನನಗ್ ಗೊತ್ತಿಲ್ಲದವರು. ಗೊತ್ತಿರಕ್ಕೆ ಸೋದರ ಮಾವ ಅಲ್ಲ, ಹೆಣ್ ಕೊಡೋ ಪೊಲೀಸ್ ಮಾಮ. ಭರತ್, ಹೇ ಭರತ್, ಯಾರು ಆ ಹುಡುಗಿ? ನಾನ್ ನೋಡ್ಬೇಕು. ಯಾರು ಇಲ್ಲ ಅಪ್ಪಾಜಿ. ಸುಳ್ಳು ಹೇಳ್ಬೇಡ, ನಾನು ನನ್ ಸೊಸೆ ನೋಡ್ಬೇಕು. ಕರ್ಕೊಂಬ. ಸರಿ ಅಪ್ಪಾಜಿ. ಏ ಶಿವು, ಶಿವಯ್ಯ, ಶಿವಯ್ಯ. ನಾಲ್ಗೆ ಸ್ಲಿಪ್ ಆದ್ರೂ ಜೀವನದಲ್ಲಿ ಮೊದಲನೇ ಬಾರಿಗೆ ಒಂದು ಒಳ್ಳೆ ಕೆಲಸ ಮಾಡಿದ್ಯಾ. ಭರತ್, ನೀನ್ ಅಣ್ಣನ್ ಸಂತೋಷವಾಗಿಡಕ್ಕೆ ಎಷ್ಟು ಕಷ್ಟ ಪಡ್ತಾ ಇದ್ಯಾ. ಆದ್ರೆ ಅವ್ರ ನಿಜವಾದ ಸಂತೋಷ ಇರೋದು ನಿನಗೆ ಅಕ್ಷತೆ ಹಾಕಿ ಹಾರೈಸೋದ್ರಲ್ಲಿ ಕಣೋ. ನಿನ್ವಿಂಗೆ ಬೇರೆ ನನ್ವಿಂಗೆ ಬೇರೆ ಆಯ್ತಲ್ಲ, ಮತ್ತೆ ಯಾಕೆ ಬಂದೆ? ಪ್ರಶಾಂತಿ ಜೊತೆಗೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಾಗಿತ್ತು. ಇಲ್ಲಿ ಪರ್ಸನಲ್ ಏನೂ ಇಲ್ಲ, ಎಲ್ಲ ಖುಲ್ಲಂ ಖುಲ್ಲ. ಏನ್ ಹೇಳೋ? ಓಕೆ, ಪ್ರಶಾಂತಿ ನಮ್ ಲವ್ ವಿಷಯ ನಮ್ಮ ಮನೇಲಿ ಗೊತ್ತಾಯ್ತು. ಸೊ ನೀನು ಓಪನ್ ಆಗಿ ಹೇಳ್ಬಿಟ್ರೆ ದೊಡ್ಡವನ್ನ ಕೂರಿಸಿ ಮಾತುಕತೆ ಮುಗಿಸ್ಬೋದು. ಏನ್ ಮುಗಿಸೋದು ಮಾತುಕತೆ? ಹೀಗ ಪ್ರಪೋಸ್ ಮಾಡೋದು? ದೊಡ್ಡವರು ಗೌರವ ಇಲ್ಲ. ಪ್ರಶಾಂತಿ ನೋ ಅಂತ ಹೇಳಮ್ಮ, ಎದ್ದೋಗ್ಲಿ. ಐ ಲವ್ ಹಿಮ್ ಡ್ಯಾಡಿ. ನಾನ್ ಇವ್ರನ್ನೇ ಮದ್ವೆ ಆಗೋದು. ನೀವೇ ಹೇಳಿದ್ರಲ್ಲ ಡ್ಯಾಡಿ, ನಾನ್ ಬೇರೆಯವರಿಂದ ತಿಳ್ಕೊಳ್ಳೋದಕ್ಕಿಂತ ನೀನೇ ಹೇಳೋದು ಒಳ್ಳೇದು ಅಂತ. ಆದ್ರೂ ಇಂಥವನ್ನ ಡ್ಯಾಡಿ, ಅವನಿಗೆ ದುರಹಂಕಾರ, ಒಳ್ಳೆ ಆಫೀಸರ್ ಅನ್ನೋ ಕೊಬ್ಬು. ಅದು ಕರಗ್ಬೇಕು ಅಂದ್ರೆ ಮೊದ್ಲು ಕೈ ಹಿಡಿಬೇಕು, ಕಾಲಕ್ ಬೀಳೋ ನೆಪದಲ್ಲಿ ಕಾಲೆಳಿಬೇಕು. ಐಡಿಯಾ ಚೆನ್ನಾಗಿದೆ, ಬಟ್ ಮದುವೆ ಆದ್ಮೇಲೆ ಮಿಸ್ ಫೈರ್ ಆದ್ರೆ? ಮನೇಲಿ ಯಾವತ್ತು ಮಿಸಸ್ ಕಳೆ ಫೈರ್ ಡ್ಯಾಡಿ. ಓಕೆ, ನನ್ ಮಗಳು ಒಪ್ಪಿದಾಳೆ ಅಂತ ನಾನು ಒಪ್ಪಿದ್ದೀನಿ. ಬಟ್ ಅದಕ್ಕೂ ಮುಂಚೆ ನಿಮ್ ಫ್ಯಾಮಿಲಿ ನಾವು ಮೀಟ್ ಮಾಡ್ಬೇಕು. ಅವ್ರು ನಮ್ಗೆ ಇಷ್ಟ ಆಗ್ಬೇಕು. ಇಲ್ಲ ಅಂದ್ರೆ ಸರ್, ಎಲ್ರು ಇಷ್ಟ ಆಗ್ತಾರ. ಆದ್ರೆ ಏನಾದ್ರೆ ನೋಡಿದ್ಯಾ, ಆಗ್ಲಿ ಇನ್ನೊಂದು ಪ್ರಾಬ್ಲಮ್ ನಂದಲ್ಲ ಸರ್, ನಮ್ಮ ಮಾವಂದು. ಅಂದ್ರೆ ಸರ್, ನಾನ್ ಪೊಲೀಸ್, ಬಟ್ ನಮ್ಮ ಮಾವ ನನ್ನ MLA ಅಂತ ಅನ್ಕೊಂಡಿದ್ದಾರೆ. ಸೊ ನೀವೇ ಸ್ವಲ್ಪ ಮ್ಯಾನೇಜ್ ಮಾಡ್ಬೇಕು. ಎಂತೆಂತ ಕ್ರಿಮಿನಲ್ಸ್ ನ ಹ್ಯಾಂಡಲ್ ಮಾಡಿದೀನಿ. ಇನ್ ನಿಮ್ ಮಾವ ಯಾಮಹ. ಏನು ಎಲ್ರು ಹ್ಯಾಪಿ ಆಗಿದ್ದೀರಿ? ಎಲ್ಲಾರ ಪರಿಚಯನೂ ಆಯ್ತು. ಇವರು ಇವ್ರು ನಮ್ಮ ಮಾವ ಚಕ್ರಪಾಣಿ. ಅದೇ ನಿಮ್ಗೆ ಹೇಳಿದ್ನಲ್ಲ. ಇವ್ರೇನ ಅವರು? ನಮಸ್ಕಾರ. ನಮಸ್ಕಾರ. ಇದೇನು ತುಂಬಾ ಪರಿಚಯ ಇರೋ ತರ ಮಾತಾಡ್ಸ್ತಿದ್ದಾರೆ. ಈ ಶುಭ ಕಾರ್ಯಕ್ಕೆ ಅಡಿಪಾಯ ಹಾಕಿರೋದು ನೀನ್ ತಾನೆ? ಅದು ನಿಜ ತಾನೆ. ಅದ್ ಸರಿ, ನಾವ್ ಆಡ್ತಾ ಇರೋದ್ ನಾಟಕ ಅಂತ ಭರತ್ ಬೀಗರ್ಗ್ ಹೇಳಿರ್ತಾನ? ಹೇಳಿರ್ತಾನೆ ಬಿಡ. ಬೀಗ್ರೆ, ನನ್ ಮಗ ಅಂತ ಹೇಳ್ಕೊಳ್ತಿಲ್ಲ. ಈ ಏಜ್ನಲ್ಲೇ ಅಸೆಂಬ್ಲಿನ ಅಲ್ಲಾಡಿಸ್ತಾನೆ. ಸೇಮ್ ರಾಹುಲ್ ಗಾಂಧಿ ತರಾನೆ. ಅವರು ಲೋಕಸಭೆಗೆ, ಇವನು ವಿಧಾನಸಭೆಗೆ. ಇವ್ನು ನೋಡಿ ಯೂತ್ಸ್ ಎಲ್ಲ ಪೊಲಿಟಿಕ್ಸ್ ಬರ್ಬೇಕು ಅಂತ ತುದಿಗಾದಲ್ಲಿ ನಿಂತಿದ್ದಾರೆ. ಇವನಿಗೆ ಬರೀ ಮೈಂಡ್ ಮಾತ್ರ ಅಲ್ಲ, ಕಣ್ಣು ವೀಕೆ. ಹೌದು, ನಾನು ಕೇಳಿದ್ದೀನಿ ಬಿಗ್ರೆ, ಎಲ್ಲಾರು ನಿಮ್ ಮಗನ್ನ ರೋಲ್ ಮಾಡೆಲ್, ಯೂತ್ ಐಕಾನ್ ಅಂತಾರೆ. ಏನಪ್ಪ ಇವರು
ನನಗೆ ಕಂಡು ಹೊಡಿತಾ ಇದಾರಲ್ಲ. ಅದೇನು ಇಲ್ಲಪ್ಪಾಜಿ, ಅವ್ರಿಗೆ OCD ಐ ಪ್ರಾಬ್ಲಮ್ ಇದೆ. ನಿಜ ಹೇಳಬೇಕು ಅಂದ್ರೆ ಯೂತ್ಸ್ ರಾಜಕೀಯಕ್ಕೆ ಬಂದ್ರೇನೆ ದೇಶ ಉದ್ಧಾರ ಆಗೋದು. ಇವನೇನೆ ನಂಗೆ ಕಣ್ಣೊಡಿತಾನೆ. ನಿಂಗ ನಂಗೆ ಅನ್ಕೊಂಡೆ. ಅಯ್ಯೋ ಪೆದ್ದಿ. ಸರಿ ಬಿಗ್ರೆ, ಆದಷ್ಟು ಬೇಗ ಮುಹೂರ್ತ ಇಟ್ಟು ನಮಗ್ ತಿಳಿಸ್ಬಿಡಿ. ನಾನ್ ಸ್ವಲ್ಪ ಹಿಮಾಲಯಕ್ಕೆ ಹೋಗಿ ಬರ್ಬೇಕು. ಹಿಮಾಲಯಕ್ಕ? ಯಾಕೆ? ರಜನಿಕಾಂತ್ ಗುರುಗಳು ಅಲ್ಲೇ ಇದ್ದಾರೆ, ನಿಮ್ ಗುರುಗಳು ಅಲ್ಲೇ ಇದ್ದಾರಾ? ಗುರು ಅಷ್ಟೇ ಅಲ್ಲ, ದೇವ್ರು, ಅಣ್ಣವರು. ಅಣ್ಣ ಡಾಕ್ಟರ್ ರಾಜ್ಕುಮಾರ್ ಅವ್ರ ಶೂಟಿಂಗು ಅಲ್ಲೇ ನಡೀತಾ ಇರೋದು. ಫಸ್ಟ್ ಮದುವೆ ಕಾರಣ ಅವ್ರಿಗೆ ಕೊಡ್ಬೇಕು ನಾನು. ಹೌದು, ಹಿಮಾಲಯದಲ್ಲೇ ಮೇಜರ್ ಶೂಟಿಂಗ್ ಶೆಡ್ಯೂಲ್ ಅಂತೆ. ಅಣ್ಣ ಅವರಿದ್ದಾರೆ ಅಂತ ಫಿಕ್ಸ್ ಆಗಿದ್ದಾರೆ. ಇವರೇನು ಇಡೀ ಕರ್ನಾಟಕ ಜನರೇ ಅನ್ಕೊಂಡಿಲ್ವೇ? ಬಿಗ್ರೆ, ಏನ್ ಯೋಚನೆ ಮಾಡ್ತಿದ್ದೀರಿ? ಏನೂ ಇಲ್ಲ, ಆದಷ್ಟು ಬೇಗ ಮುಹೂರ್ತ ಇಟ್ಟು ತಿಳಿಸ್ತೀನಿ. ಆಯ್ತು, ಬರ್ತೀನಿ ಮಾವ. ನಮಸ್ಕಾರ. ನಮಸ್ತೆ. ಹೇಳಮ್ಮ ಹೇಳಮ್ಮ, ಒಳ್ಳೆದಾಗ್ಲಿ. ನಮ್ಮ MLA ಅಳಿಯನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಚೆನ್ನಾಗಿ ನೋಡ್ಕೋತೀನಿ. ಅಣ್ಣ, ಏನಮ್ಮ? ಈ ಸಂಬಂಧ ಬೇಡ ಅಣ್ಣ. ಯಾಕಮ್ಮ? ಹುಡುಗಿ ಲಕ್ಷಣವಾಗೇ ಇದ್ದಾಳೆ. ಹುಡುಗಿ ಏನೋ ಲಕ್ಷಣವಾಗಿದ್ದಾಳಣ್ಣ, ಆದ್ರೆ ಅವ್ರ ಅಪ್ಪ ಸರಿಗಿಲ್ಲ. ಸುಮ್ನೆ ಕಣ್ಣೋಡಿತಾರೆ. ಓ ಅದ ಪಾಪ, ಅವ್ರಿಗೆ OCD ಅನ್ನೋ ಕಾಯಿಲೆ ಇದೆಯಂತೆ. ಭರತ ಹೇಳ್ದ. ನೋಡ್ದ್ಯಾ ಹೆಂಗ್ ಮ್ಯಾನೇಜ್ ಮಾಡ್ದೆ? ಏನ? स्टॉप स्टॉप स्टॉप। अबे गाड़ी क्यों रोका? बैंगलोर जाना था। गाड़ी तेरा बाप का है क्या? ಮಲ್ಲಣ್ಣ, ಆ ಪೊಲೀಸ್ಗೋಸ್ಕರ ನಾನೇ ಬೆಂಗಳೂರಿಗೆ ಬರ್ತಾ ಇದ್ದೀನಿ. ನರಸಿಂಹನ್ಗೆ ಗೆಸ್ಟ್ ಹೌಸ್ ರೆಡಿ ಮಾಡಕ್ ಹೇಳು. ಭಾರತ್, ನಿಮ್ಮ ಮಾವನ್ ಹುಚ್ಚ ಅಂತ ಹೇಳಿ ನನ್ನನ್ನು ಹುಚ್ಚನ್ ಮಾಡ್ತಾ ಇದ್ದೀರಾ? ಸರ್, ಸ್ವಲ್ಪ ಮೆತ್ತಿಗೆ ಮಾತಾಡಿ ಸರ್. ಯಾಕೆ? ನಿಮ್ಮಪ್ಪ ಸತ್ತೋಗಿದ್ದಾನೆ ಅಂತ ಹೇಳಿ ಪ್ರಪಂಚಕ್ಕೆ ನಂಬಿಸಿದಿರಲ್ಲ. ಸರ್, ಸ್ವಲ್ಪ ನನ್ನ ಮಾತು ಕೇಳಿ. ಕೇಳೋದಕ್ಕೇನು ಉಳಿದಿಲ್ಲ, ನನಗೂ ಎಲ್ಲ ಅರ್ಥ ಆಗತ್ತೆ. ನಾನು ಪೊಲೀಸೇ. ಯಾವುದೋ ಸ್ಕ್ಯಾಮ್ ಅಲ್ಲಿ ಕೋಟಿ ಕೋಟಿ ನುಂಗಿರ್ಬೇಕು ನಿಮ್ಮಪ್ಪ, ಜೈಲ್ಗೆ ಹೋಗ್ಬೇಕಾಗತ್ತಲ್ಲ ಅಂತ ಈ ರೀತಿ ನಾಟಕ ಆಡ್ತಾ ಇದ್ದಾನೆ. ಸರ್, ನಮ್ ತಂದೆ ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡ್ಬಿಡಿ. ಮತ್ತಿನ್ನೇನು, ಇಂಥ ಮನೆಗೆ ನನ್ನ ಮಗಳು ಸೊಸೆಯಾಗಿ ಬರೋದು ನನಗೂ ಇಷ್ಟ ಇಲ್ಲ. ಅದಕ್ಕೆ ಮುಖದ ಮೇಲೆ ಹೊಡೆದಂಗೆ ಹೇಳೋಣ ಅಂತ ಬಂದೆ. ನೋಡಿ ಸರ್, ಅವ್ರು ಯಾರು ಏನು ಅಂತ ತಿಳ್ಕೊಳ್ದೆ ಅವ್ರ ಬಗ್ಗೆ ತಪ್ಪಾಗಿ ಮಾತಾಡ್ತಿರೋ ನಿಮ್ಮಂತವ್ರ ಮಗಳನ್ನ ಮದುವೆ ನನಗೂ ಇಷ್ಟ ಇಲ್ಲ. ಭರತ್, ಸತ್ಯ ಏನು ಅಂತ ಗೊತ್ತಿಲ್ಲದೆ ಏನೇನೋ ಮಾತಾಡ್ತಿದ್ದಾರೆ. ನೀನು ಈಗ ಆತರ ಬಿದ್ರೆ ಹೇಗಪ್ಪ? ನೋಡಿ ಸರ್, ನನ್ನ ಮಾತು ಕೇಳಿ ಸರ್. ಏನ್ ಹೇಳಿ? ಭರತ್, ಯಾಕಪ್ಪ, ಏನ್ ಟೆನ್ಷನ್ನು? ಏನ್ ಬೇಗ್ರೆ ನೀವು? ನಿಮ್ಮ ಹತ್ರನೇ ಮಾತಾಡೋಣ ಅಂತ ಬಂದೆ. ಹೇಳಿ. ಅಮೆರಿಕದಲ್ಲಿ ಇದಾರಲ್ಲ ನಿಮ್ ತಮ್ಮ ಸತ್ಯ, ಅವ್ರು ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ಅದಕ್ಕೆ ಮದುವೆನ ಮುಂದಕ್ಕೆ ಹಾಕೊಳ್ಳಿ ಅಂತ ಹೇಳ್ತಾ ಇದ್ದ. ಯಾಕೆ ಭರತ್? ಮುಹೂರ್ತ ಇಬ್ರು ಬದುಕು ಚೆನ್ನಾಗಿರ್ಲಿ ಅಂತ ಇಡ್ತಾರೆ. ಆಶೀರ್ವಾದ ಮಾಡೋರು ಎಲ್ಲೇ ಇದ್ರು ಯಾವತ್ತೇ ಬಂದ್ರು ಆಶೀರ್ವಾದ ಮಾಡೇ ಮಾಡ್ತಾರೆ. ನನ್ ಮಾತು ಕೇಳು, ಮದ್ವೆ ನಡೀಲಿ. ಸತ್ಯ ಬರೋ ದಿನ ಗ್ರ್ಯಾಂಡ್ ಆಗಿ ರಿಸೆಪ್ಷನ್ ಇಟ್ಕೊಂಡ್ರೆ ಆಯ್ತು. ಸರಿ ಅಪ್ಪ. ಇಷ್ಟೆಲ್ಲೋ ಬಿಗ್ರೆ, ಬನ್ನಿ ಊಟ ಮಾಡೋಣ. ಭರತ್ ಸರ್, ನೀನೊಬ್ಬ ಎಫಿಷಿಯಂಟ್ ಅಂಡ್ ಬ್ರೇವ್ ಆಫೀಸರ್ ಅಂತ ಗೊತ್ತಿತ್ತು, ಆದ್ರೆ ನಿನಗೆಷ್ಟು ಒಳ್ಳೆ ಮನಸ್ಸಿದೆ ಅಂತ ಗೊತ್ತಿರ್ಲಿಲ್ಲ. ಒಬ್ಬ ಮನುಷ್ಯನ ಕಾಪಾಡೋದಕ್ಕೆ ಇಡೀ ಫ್ಯಾಮಿಲಿ ಸ್ಟ್ರಗಲ್ ಮಾಡ್ತಾ ಇದೆ ಅಂತಂದ್ರೆ ಈ ಮನೆಗೆ ಸೊಸೆಯಾಗಿ ಬರೋದಕ್ಕೆ ನನ್ನ ಮಗಳ ಅದೃಷ್ಟ ಮಾಡಿದ್ಲು. ಗಾಡ್ ಬ್ಲೆಸ್ ಯು ಮೈ ಬಾಯ್. ನಮಸ್ತೆ ಬಾಯ್. ಅರೆ, ಏನ್ ಇಷ್ಟೊಂದು ವೀಕ್ ಆಗ್ಬಿಟ್ಟಿದ್ದೀರಾ? ನನ್ನ ಪರ್ಸನಲ್ ವಿಷಯ ಬಿಡಿ, ಓ ಸಾಲ ಪೊಲೀಸ್ ಆಫೀಸರ್ ಕತೆ ಹೇಳಿ. ನೀವೇನು ಚಿಂತೆ ಮಾಡ್ಬೇಡಿ, ಆ ಕೆಲಸ ಆಗೇ ಆಗತ್ತೆ. ಇನ್ನೊಂದು ವಿಷಯ, ಒಂದು ಸೂಪರ್ ಲ್ಯಾಂಡ್ ಡೀಲಿಂಗ್ ಬಂದಿದೆ. 250 ಎಕರೆ ಬಳ್ಳಾರಿದು. 1 ಎಕರೆಗೆ 10 ಕೋಟಿ ಕೊಟ್ಟರು ಕೊಡೋದಿಲ್ಲ. ಅವನಿಗೆ ಹಣದ ದರ್ದಿರೋದ್ರಿಂದ 1 ಎಕರೆಗೆ 5 ಕೋಟಿ ಕೊಟ್ಟು ಸಾಕು ಕೊಟ್ಟು ಬಿಡ್ತಾನೆ. ತಾವು ಹೋದ್ರೆ ಡೀಲಿಂಗ್ ಕಂಪ್ಲೀಟ್ ಮುಗಿಸ್ಬಿಡ್ತೀವಿ. ಹಾ ಬೈ,
ನೀವು ನಮಗೆ 10% ಕಮಿಷನ್ ಕೊಟ್ರೆ ಸಾಕು. ಪೇಪರ್ಸ್ ಎಲ್ಲ ಕರೆಕ್ಟ್ ಆಗಿದ್ರೆ ಹೇಳಿ. ಆಯ್ತು ಬಾಯ್. ಬಾಯ್, ನಾವಿಲ್ಲಿ ನಾವಿಲ್ಲಿ ಬರ್ತೀವಿ. ಬರ್ತೀವಿ. ಕಲೀಂ, ಹಾ ಬಾಯ್. ಇವ್ರಿಗೆ ನಮ್ ಫೀಲಿಂಗ್ಸ್ಗಿಂತ ಕರೆನ್ಸಿನೇ ಮುಖ್ಯ. ಆ ಪೊಲೀಸ್ನ ನಾವೇ ಹುಡುಕ್ಬೇಕು. ಏನ್ ಕಮಗೆ ಅಂತ ಅರ್ಜೆಂಟು? ಬನ್ನಿ ಡೈರೆಕ್ಟರ್, ಗೊತ್ತಾಗತ್ತೆ ನಿಮ್ಗೇನೆ. ಏನ್ ಗೊತ್ತಾಗುತ್ತೋ ಏನೋ, ಈ ಡೀಲ್ ಫಿಕ್ಸ್ ಆದಾಗಿಂದ ಬರೀ ಮೀಟಿಂಗ್ ಆಗ್ತದೆ ಅಷ್ಟೇ ಹೊರತು ಶೂಟಿಂಗ್ ಆಗ್ತಿಲ್ಲ. ಹಲೋ ಭರತ್, ಸೋಮು ತಪ್ಪಿಸ್ಕೊಂಡ. ಏನ್ ಹೇಳ್ತಾ ಇದ್ರು ಒಂದು ಅರ್ಥ ಆಗ್ತಾ ಇಲ್ಲ. ಸರಿಯಾಗಿ ಬೊಗಳೋ, ಇಲ್ಲ ನೀವ್ಯಾರಾದ್ರೂ ಹೇಳ್ರೋ. ಲೇ, ಅದ್ಯಾವ್ದೋ ಮಿಷಿನ್ ಇಟ್ಕೊಂಡಿದ್ಯಲ್ಲ, ಅದ್ರಲ್ಲಾರು ಮಾತಾಡ. ಅದನ್ನು ಕಳ್ಕೊಂಡು ಕೂತವ್ರೆ. ಅವಾಗ್ಲಿಂದ ಹುಚ್ಚನಾಯ್ತಾರ ಬೊಗಳ್ತಾನೆ ಇದ್ದಾನೆ. ಏನು ಅಂತ ಒಂದು ಅರ್ಥ ಆಗ್ತಾ ಇಲ್ಲ. ಸರ್ ಯಾಕೆ ಸರ್ ಟೆನ್ಷನ್? ಅಲ್ಲೇನ್ ನಡೀತು ಅಂತ ನಾನು ಹೇಳ್ತೀನಿ. ನಮ್ದು ದೊಡ್ಡ ಡೀಲ್ ಅಲ್ವಾ? ಸರಿ, ನಮ್ಮ ಮಾವನ್ ಜೊತೆ ಕ್ಲೋಸ್ ಆಗಿರ್ಲಿ ಅಂತ ಡಿನ್ನರ್ ಕರ್ಕೊಂಡದ ಇವನನ್ನ. ಅಲ್ಲಿ ನಮ್ ಮಾವನ್ ಗರ್ಲ್ ಫ್ರೆಂಡ್ ಮೇಲೆ ಕಣ್ಣಾಕ್ಬಿಡದ. ನಮ್ ಮಾವ ಇಲ್ದಿರೋ ಟೈಮಲ್ಲಿ ರೇಪ್ ಅಟೆಂಡ್ ಮಾಡಿದಾನೆ. ಆಂಟಿ ತುಂಬಾ ಸ್ಮಾರ್ಟು, ಕರಾಟೆ ಕುಂಫು ಎಲ್ಲ ಗೊತ್ತು. 4 ಬಿಟ್ಟು ಗಂಟಲ್ಲಿ ಹಾಕೊಂಡಿದ್ ಮಿಷನ್ ಕಿತ್ತೆಸ್ಬಿಟ್ರು. ನಮ್ ಮಾವನ್ಗೆ ಏನಾದ್ರು ಗೊತ್ತಾಗ್ಬಿಟ್ಟಿದ್ರೆ ಈ ಡೀಲು ಕ್ಯಾನ್ಸಲ್. ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ನಾನೇ ನಿನ್ ಗಂಟು ಕುಯ್ದು ಬರೋ ವಾಯ್ಸು ಬರ್ತಿದ್ದೀನಿ. ಕೂಲ್ ಮಾಡ್ಕೊಳ್ಳಿ ಸರ್, ಪ್ಲೀಸ್ ಕೂಲ್ ಡೌನ್. ಆಯ್ತಾಯ್ತು. ನೋಡಪ್ಪ, ಸ್ವಲ್ಪ ಡಾಕ್ಯುಮೆಂಟ್ಸ್ ಬೇಗ ತರಿಸ್ಬಿಟ್ರೆ ಲಾಯರ್ ಕಳಿಸಿ ಲೀಗಲ್ ಒಪಿನಿಯನ್ ತಗೊಂಡು ಡೀಲ್ ಬೇಗ ಮುಗಿಸ್ಬಿಡೋಣ. ಡಾಕ್ಯುಮೆಂಟ್ಸಾ? ಅವತ್ತೇ ಕೊಟ್ನಲ್ಲ. ಕೊಟ್ರ? ಯಾವಾಗ? ಅದೇ ನಿಮ್ ಪಾರ್ಟ್ನರ್ ತೀರ್ಕೊಂಡಿದ್ದಾಗ ಎಲ್ರು ಅಪ್ಸೆಟ್ ಆಗಿರ್ತೀರಂತ ಕಮಗೆ ಕಳ್ಕೊಟ್ಟೆ. ಎಲ್ಲೋ ಡಾಕ್ಯುಮೆಂಟ್ಸ್? ಡಾಕ್ಯುಮೆಂಟ್ಸ್ ಅವ್ರು ಕೊಟ್ಟಿದ್ದೇನೋ ನಿಜ. ಎಲ್ಲಿಟ್ಟೆ? ಸರಿಯಾಗಿ ಜ್ಞಾಪಿಸ್ಕೊಳ್ಳೋ. ಗೂಬೆ ತರ ಕಣ್ ಬಿಡ್ಬೇಡ. ಅದು 1000 ಕೋಟಿ ರೂಪಾಯಿ ಬೆಲೆ ಬಾಳುವಂತ ಪ್ರಾಪರ್ಟಿ. ಗೊತ್ತಾಯ್ತಾ? ಜ್ಞಾಪಿಸ್ಕೊಳ್ಳೋ. ಸರ್ ನಿಮ್ಗೆ ಈಗಾಗಲೇ 2 ಸತಿ ಹಾರ್ಟ್ ಅಟ್ಯಾಕ್ ಆಗಿದೆ. ಮತ್ತೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿಮ್ ಪ್ರಾಣಕ್ಕೆ ಅಪಾಯ ಸರ್. ಡಾಕ್ಯುಮೆಂಟ್ಸ್ ತಾನೆ, ಮತ್ತೆ ತರಿಸ್ತೀನಿ, ನೋ ಪ್ರಾಬ್ಲಮ್. ಸ್ವಲ್ಪ ಟೈಮ್ ಬೇಕಷ್ಟೇ. ತರ್ಸಿವ್ರಂತೆ. ಯಾವ್ದಕ್ಕೂ ಲ್ಯಾಂಡ್ ಒಂದ್ಸರಿ ನೋಡಿದ್ರಿ ಚೆನ್ನಾಗಿತ್ತು. ಅಷ್ಟೇ ತಾನೆ? ನಾಳೆ ಬನ್ನಿ. ಆಯ್ತು. ಏನ್ ಸರ್ ನೀವು ನನ್ ಹೀರೋ, ನಿಮ್ಮನ್ನ ಸಿಕ್ಕಾವರೆಲ್ಲ ಹೊಡಿತಾ ಇದಾರ. ನನ್ ಕೈಲಿ ಇದನ್ನೆಲ್ಲ ತಡ್ಕೊಂಡ್ರಕ್ಕಾಗಲ್ಲ. ನಾನು ಈ ಡೀಲ್ ನ ಕ್ಯಾನ್ಸಲ್ ಮಾಡ್ತಿದ್ದೀನಿ. ಬೇಡ ಬೇಡ ಬೇಡ, ನೀವ್ ಬೇಜಾರ್ ಮಾಡ್ಕೊಬೇಡಿ, ಸುಮ್ನೆ ರೀ. ನಾನು ಹೇಳ್ದಂಗೆ ಆ ರುದ್ರ ಹೆಂಗ್ ಸತ್ತ ಹೇಳಿ. ಅಂದ್ರೆ ಇವ್ರನ್ನು? ಎಸ್, ಕಣ್ಣು ಮುಗು ಬಾಯಲ್ಲಿ ರಕ್ತ ಕಾರ್ಕೊಂಡ್ ಸಾಯ್ತಾನೆ. ಸತ್ಯ. ಅಪ್ಪ, ನಾವ್ ಹಿಂಗೆ ಲೇಟ್ ಮಾಡ್ತಾ ಇದ್ದೆ ಆ ಜಮೀನು ನಮಗ್ ದಕ್ಕಲ್ಲ, ಬೇರೆ ಪಾಲಾಗುತ್ತೆ ಅಷ್ಟೇ. ಆಯ್ತಾ? ಪರವಾಗಿಲ್ವೋ ನನ್ನ ಮಗನೇ. ನಿನಗೆ ಬರೀ ಸೀರಿಯಸ್ ಸರ್ಗನ್ ಮೇಲೆ ಮಾತ್ರ ಇಂಟ್ರೆಸ್ಟ್ ಅನ್ಕೊಂಡಿದ್ದೆ. ನಿನಗೆ ಬಿಸ್ನೆಸ್ ಮೇಲೂ ಇಂಟ್ರೆಸ್ಟ್ ಇದೆ ಅಂತ ನೋಡಿ ಬಹಳ ಸಂತೋಷ ಆಯ್ತು. ಸಾರಿ, 1 ನಿಮಿಷ ತೆಗಿತೀನಿ. ಅಪ್ಪಾಜಿ, ಮಲ್ಲಣ್ಣ ಗೌಡ ಇದ್ರಲ್ಲ? ಮಲ್ಲಣ್ಣ ಅಂದ್ರೆ ಅದೇ ಆ ಬಾಂಬೆ ಒಂದ್ ಜೊತೆ ಸೇರಿ ಮಾಡಬಾರ್ದು ದಂಧೆ ಮಾಡ್ತಿದ್ನಲ್ಲ ಅಣ್ಣ. ನಾವೊಂದ್ಸಲ ಕರ್ಸಿ ವಾನ್ ಮಾಡಿದ್ವಲ್ಲ. ಏನು? ಅವರು ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ರಂತೆ. ಓ ಶಿವ ಪಾಪ. ಬಾ, ಹೋಗಿ ನೋಡ್ಕೊಂಬರೋಣ. ಅವ್ರು ನೋಡೋಕ್ ನೀವ್ ಹೋಗೋದಾ? ವ್ಯಕ್ತಿ ಎಷ್ಟೇ ಕೆಟ್ಟವನಾಗಿದ್ರು ಅವನ್ ಸತ್ತಾಗ ಹೋಗಿ ನೋಡ್ಬೇಕು. ತುಂಬಾ ಲಕ್ಕಿ ನೀವು. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಸ್ಟ್ರೋಕ್ ಹೊಡೆದಿರೋದು. ಅಪ್ಪಾಜಿ, ನೀವಿಲ್ಲೇ ಕೂತೀನಿ. ಬಾಡಿನ ವಾರ್ಡಲ್ಲಿ ಇಟ್ಟಿದ್ದಾರೋ ಅಥವಾ ಮಾರ್ಚರಿಗೆ ಶಿಫ್ಟ್ ಮಾಡಿದಾರೋ ನೋಡ್ಕೊಂಡ್ ಬರ್ತೀನಿ. ಅಪ್ಪಯ್ಯ, ಏನು ಆಗಲ್ಲ, ಸುಮ್ನಿರಿ. ನಾವ್ ಇಲ್ಲೇ ಇರ್ತೀವಿ. ಹಾಯ್ ಹಾಯ್. ದೊಡ್ಡ ಡಾಕ್ಟ್ರು ಕರೀತಿದ್ದಾರೆ, ಯಾರಾದ್ರೂ ಒಬ್ರು ಬರ್ತೀರಾ? ಬರ್ತೀವಿ. ನಾಯಿ ನನ್ ಮಕ್ಕಳ ಒಂದಿ ಕಿರ್ಚಿದ್ರು ಸಾಕು, ಅದ್ರ ಹಿಂದೆನೆ ಹೊರಟ್ಬಿಡ್ತಾರೆ. ಸರ್, ನಿಮ್ಮನ್ನ ದೊಡ್ಡ ಡಾಕ್ಟರ್ ಕರೀತಾ ಇದ್ದಾರೆ. ಕೂತ್ಕೊಳ್ಳಿ. ಡಾಕ್ಟರ್ ಇನ್ನೇನ್ ಬಂದ್ಬಿಡ್ತಾರೆ. ಲೇಟ್ ಆದ್ರೆ ಎಲ್ಲೂ ಹೋಗ್ಬಾರ್ದು. ನಾನ್ ಬರೋ ತನಕ ಇಲ್ಲೇ ಕೂತಿರ್ಬೇಕು, ಓಕೆನಾ? ನೀನಾ? ಯಾಕೆ ಸರ್ ಅಷ್ಟೊಂದು ಭಯ? ರುದ್ರ ಸಾಯ್ಬೇಕಾರು ಇದೇ ತರ ಡಾಕ್ಟರ್ ಕರೀತಾರೆ ಅಂತ ಹೇಳಿದ್ರು. ಹೋಗ್ ಬರೋ ಅಷ್ಟರಲ್ಲಿ ರುದ್ರ ಸತ್ತೋಗ್ಬಿಟ್ಟಿದ್ದ. ಓ,
ನೀನು ಹಂಗೆ ಸಾಯ್ತೀನಿ ಅಂತನಾ? ಕರೆಕ್ಟ್ ಆಗಿ ಗೆಸ್ ಮಾಡಿದ್ಯಾ. ಏನಪ್ಪ ತಮಾಷೆ ಮಾಡ್ತಿದ್ಯಾ? ತಮಾಷೆ ಮಾಡಕ್ ನಾನೇನ್ ನಿನ್ ನೆಂಟನ ದೋಸ್ತ. ಪೊಲೀಸ್ ಸನ್ ಆಫ್ ಕೃಷ್ಣ ಪ್ರಸಾದ್. ಎಲ್ರು ಸತ್ ಮೇಲೆ ದೇವ್ರ ನೋಡ್ತಾರಂತೆ, ಆದ್ರೆ ನೀನು ಸಾಯ್ಕ್ ಮುಂಚೆನ ದೇವ್ರನ್ನ ನೋಡ್ತೀಯ. ಯಾಕಂದ್ರೆ ನಿನ್ ಸಾವ ದೇವ್ರ ಕೈಯಿಂದಾನೆ. ನೋಡ್ತೀಯ ದೇವ್ರನ್ನ? ನೋಡು. ದೇವ್ರ ತೋರಿಸ್ತೀನಿ ಅಂತ ಸಾವು ತೋರಿಸ್ತಿದ್ಯಾ? ಮಲ್ಲಣ್ಣವ್ರ ಫ್ಯಾಮಿಲಿ. ಅಳ್ಬೇಡಿ, ನಿಮ್ ತಂದೆ ದೇವ್ರ ಹತ್ರ ಹೋಗಿದ್ದಾರೆ. ನಾರಾಯಣ ನಡಿ. ಬಂದ್ಬಿಡ್ತಾಳೆ ಇದು ಒಳ್ಳೆ. ಒಳ್ಳೆ ಮೂಗ್ ನನ್ ಮಗನ್ ಸಾವಸ ಆಯ್ತು. ಭರತ್, ಈ ರಿಯಾಲಿಟಿ ಶೋನಲ್ಲಿ ಕ್ಯಾರೆಕ್ಟರ್ ಸಾಯ್ತಿದಾವಲ್ಲ, ಯಾಕೆ? ಈ ಶೋ ಕಾನ್ಸೆಪ್ಟ್ ಮಾಫಿಯಾ ಅಲ್ವಾ, ಅದಕ್ಕೆ ವೈಲೆನ್ಸ್ ಜಾಸ್ತಿ. ಡೈರೆಕ್ಟರ್, ನೋಡಿದ್ರ ಏನು ಇದನ್ನು? ಎಸ್. ಮತ್ತೆ ನೀವು ಮೂಗಲ್ಲಿ ಬಾಯಲ್ಲಿ ರಕ್ತ ಕಕ್ಕಂಡ್ ಸಾಯ್ತಾನೆ ಅಂತ ಹೇಳಿದ್ರಿ. ಕ್ಲೀನ್ ಮಾಡವರಲ್ಲ, ವ್ಯಾಕ್ಯೂಮ್ ಕ್ಲೀನರ್ ಅಲ್ಲ. ಪರ್ಫೆಕ್ಟ್, ಕರೆಕ್ಟ್ ಹೇಳಿದ್ರು. ನನ್ನ ಹೀರೋಗೆ ಬರೀ ಪವರ್ ಬೇಕು ಅಂತ ಅನ್ಕೊಂಡಿದ್ದೆ. ಈಗ ಪ್ರೂವ್ ಆಯ್ತು ನೀವು ನಿಜವಾದ. ಒಂದ್ ನಿಮಿಷ ಬರ್ತೀನಿ. ಹೇಗ್ ಸತ್ರು, ಯಾರು ಹೂವಿನ ಹಾರ ಹಾಕಿದ್ರು ಅಂತ ತುಂಬಾ ಯೋಚನೆ ಮಾಡಬೇಡ. ನೀನು ಹೋಗ್ಬಿಡ್ತೀಯ. ಏನ್ ಡ್ರಾಮಾ ಮಾಡ್ತಾನಪ್ಪ 2 ಕೋಟಿ ದುಡ್ಡು ಹಿಡಿಯೋಕೆ. ನೀನೇನೇ ಮಾಡಿದ್ರು ವೀರಸ್ವಾಮಿ ಆಶೀರ್ವಾದ, ರವಿಚಂದ್ರನ್ ಸಪೋರ್ಟು ನನಗೆ ಇರೋದು. ಅವ್ರ ಮಗ ಮನು ಎನಕ್ರೈಸು ನನಗೆ, ಪ್ರೈಸ್ ಮನಿ ನನಗೆ ಫಿಕ್ಸು. ಕೇಳಿಸ್ಕೊಂಡ ದಡಿಯ? ನಿಮ್ಮ ಮಾವ ಡೆಡ್ ಬಾಡಿ ಜೊತೆಲೂ ಮಾತಾಡ್ತಾರ. ನಾರಾಯಣ್ ಶ್ಲೋಕ ಹೇಳ್ತಿರ್ಬೇಕು. ಇಷ್ಟು ಹೇಳಿದ್ರು ಉಸಿರು ಕಟ್ಕೊಂಡು ಆಕ್ಟ್ ಮಾಡ್ತಿದೀಯಲ್ಲ, ಜಾಸ್ತಿ ಉಸಿರು ಕಟ್ಬೇಡ, ಇನ್ನು ದಪ್ಪಾಗಿ ಬ್ಲಾಸ್ಟ್ ಆಗ್ಬಿಡ್ತೀಯ. ನಿನ್ ಕರ್ಮ ಸಾಯಿ. ನರಸಿಂಹ ಅವ್ರೆ, ನೀವ್ ಈ ಡೀಲ್ ಕೈ ಹಾಕ್ದಾಗಿಂದ ನಿಮ್ಮ ಪಾರ್ಟ್ನರ್ಸ್ ಒಬ್ಬೊಬ್ಬರಾಗಿ ಪರಮಾತ್ಮ ಪಾದ ಸೇರ್ಕೊಂತ ಇದಾರೆ. ನನ್ಗೆ ಯಾಕೋ ಆಯುಸ್ ಮುಗಿದ್ರೆ ಯಾರು ತಾನು ಏನ್ ಮಾಡಕ್ಕಾಗತ್ತೆ ನೋಡಿ. ಸಂಜೆ ನಿಮ್ಮ ಮಾವನ ಕರೆಸಿ ಡೀಲ್ ಮಾತಾಡಿ ಮುಗಿಸ್ಬೋಣ. ಹೇಳಿದ್ ಗೊತ್ತಾಯ್ತಲ್ಲ, ಏನಾದ್ರೂ ಮಾಡಿ ಈ ಡೀಲ್ ನ ಕ್ಯಾನ್ಸಲ್ ಮಾಡಿಸ್ಬೇಕು. ಆಗ ಲ್ಯಾಂಡ್ ಓನರ್ಸ್ ಹಿಂದೆ ಇರೋ ಮಾಫಿಯಾ ಆಚೆ ಬರುತ್ತೆ. ಸೊ ಲ್ಯಾಂಡ್ ಮಾಫಿಯಾ ಅನ್ನೋ ಟೈಟಲ್ಗೆ ಜಸ್ಟಿಫಿಕೇಶನ್ ಸಿಗುತ್ತೆ. ಕಂಟೆಂಟ್ ಕಾನ್ಸೆಪ್ಟ್ ನಿಮ್ದು, ಇನ್ವಾಲ್ವ್ಮೆಂಟ್ ಪರ್ಫಾರ್ಮೆನ್ಸ್ 100% ನಮ್ದು. ಡೀಲು ಹೌದು. ಈ ಕಾನ್ಸೆಪ್ಟ್ ಪ್ರಕಾರ ನಮ್ಗೊಂದು ಸೆಟಪ್ ಇರ್ಬೇಕಲ್ಲ. ಆಜಾ ಬಿಗ್ಗಿ ಪಂಗಿ ಚಂದ್ರಿಕಾ ಅಲ್ಲ, ಆನೆಕಲ್ ಜಾನಕಿ. ಹಾಯ್ ರಾಜಾ. ಬಂದ್ರು ಬಂದ್ರು. ಪ್ಲೀಸ್ ನಮಸ್ಕಾರ. ಇವ್ರು ಯಾರು? ಇವರು ನಮ್ಮ ಮಾವನವರ ಲೋಕಲ್ ವೈಫ್. ಸೌಂಡಿಂಗ್ ಹೊಸದಾಗಿದೆಯಲ್ಲ. ನಮ್ಮ ಮಾವನವ್ರು ಯಾವ್ದೇ ಊರ್ಗೋದ್ರು ಒಂದ್ ಚಿಕ್ಕದಾದ ಮನೆ, ಒಂದ್ ಚೊಕ್ಕದಾದ ಹೆಂಡತಿ ಇರ್ತಾರೆ. ಇವ್ರ ಹೆಸರು ಆಜಾ. ಆಜಾ ಯಾರು ಕರೆದ್ರು ಬರ್ತಾರ? ನನ್ ರಾಜ ಕರೆದ್ರೆ ಮಾತ್ರ ಈ ಆನೆಕಲ್ ಜಾನಕಿನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಅಜಾ ಅಂತಾರೆ. ಆಜಾ 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 ಆಜಾ. ಬನ್ನಿ ಮೇಡಮ್. ಲೇ ಆಜಾ ಬ್ಯೂಟಿಗೆ ಜ್ಯೂಸ್ ತಗೊಂಬರ. ಎಲ್ಲ ಹಾಟು, ನಂಗ್ ಮಾತ್ರ ಸಾಫ್ಟಾ. ನಾನು ಹಾಟೆ ತಗೋತೀನಿ.
ಸ್ವಲ್ಪ ಸೋಡಾ ಮಿಕ್ಸ್ ಮಾಡ್ಕೊಳ್ಳಮ್ಮ, ಸ್ಟ್ರಾಂಗ್ ಆಗಲ್ವಾ? ನಿನಗಿಂತ ಸ್ಟ್ರಾಂಗ್. ಭರತ್, ನಿಮಗೆ ನನಗೆ ಸ್ಮೆಲ್ಲೇ ಸಾಕು. ಒಳ್ಳೇದಾಯ್ತು, ಖರ್ಚಿಲ್ದಂಗೆ ಪಾರ್ಟಿ ಮಾಡ್ಬಿಡ್ಬೋದು. ಈಗ ವಿಷಯಕ್ಕೆ ಬಂದ್ಬೋಣ. ಎಲ್ರು ಟೈಟ್ ಆದ್ರೆ ಆಮೇಲೆ ಡೀಲ್ ಮುಗಿಯಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಐದೇ ನಿಮಿಷ ಗ್ಯಾಪ್ ಅಲ್ಲಿ ಕತ್ಲಲ್ಲಿ ಸೌಂದರ್ಯ ಸಮಾರಾಧನೆ ಆಗೋಯ್ತಾ? ಏನಾಯ್ತಂಗ? ಏನಾಯ್ತಾ? ಹೊಸ ಗಾಡಿನ ಗ್ಯಾರೇಜ್ ತಂದು ಬಿಚ್ಚಿ ಬೆತ್ತಲೆ ಮಾಡಿ ಬಿಸಾಕಂಗಾಯ್ತು. ಯಾರ ಈ ಕೆಲಸ ಮಾಡಿದ್ದು? ಹೇಳ್ರ, ಮಾಡ್ಬಾರ್ದಲ್ಲ ಮಾಡಿ ಮಳ್ಳ ಕೂತಿದ್ದೀರಾ? ನಾವಲ್ಲ. ಓಹೋ, ಅಂದ್ರೆ ನಮ್ಮ ಮಾವ ವೇಸ್ಟ್ ಬಾಡಿ, ನಮ್ಮ ಮಾವ ಕೈಲಾಗ, ನಮ್ಮ ಮಾವ. ಯಾಕಪ್ಪ ಈ ಸಂದರ್ಭದಲ್ಲಿ ನನ್ನ ಪುರುಷತ್ವನ ತೂಕಕ್ಕಾಗ್ತೀಯಾ? ಸುಮ್ನಿರಪ್ಪ. ನಿಮ್ಗೆ ಗೊತ್ತಾಗಲ್ಲ, ಸತ್ಯ ಗೊತ್ತಾಗ್ಬೇಕು. ಬಾಯಿ ತೆಗೆದ್ರೆ ಗೊತ್ತಾಗುತ್ತೆ ಸ್ವೀಟ್ ತಿಂದವನ್ ಯಾರು ಅಂತ. ಹಂಗ್ ಮಾಡಕ್ಕಾಗಲ್ಲ, ಸುಮ್ನಿರಪ್ಪ. ನಮಗೆ ಇವ್ರ ಸವಾಸನು ಬೇಡ, ಈ ಡೀಲು ಬೇಡ. ಇಂತ ಚಿಕ್ಕ ವಿಷಯಕ್ಕೆಲ್ಲ ಡೀಲ್ ಯಾಕೆ ಕ್ಯಾನ್ಸಲ್ ಮಾಡ್ಬೇಕು ಸರ್? ಖುಷಿ ಏನ್ರಿ? ಸುಭದ್ರೆಯಾದ ಸುಮಿತ್ರೆ ನನ್ನ ಆಜ, ಅವಳ ಶೀಲ ಹೋಗಿದ್ದು ಚಿಕ್ಕ ವಿಷಯ ಏನ್ರಿ ನಿಮ್ಗೆ? ಅಲ್ಲ ನೋಡಿ, ಬೇಕಾದ್ರೆ ಎಲ್ರ ಪರವಾಗಿ ನಾನು ಇವ್ರ ಕಾಲ್ ಹಿಡ್ಕೊತೀನಿ. ಅಯ್ಯೋ, ಇವರೆಲ್ಲ ಸಿಕ್ಕದನ್ನೆಲ್ಲ ಹಿಡ್ಕೊಂಡ್ಬಿಟ್ಟು ಇವನ್ ತಿರ್ಗಾ ಕಾಲ್ ಹಿಡ್ಕೋತಾನಂತೆ. ಡೀಲ್ ಇಸ್ ಕ್ಯಾನ್ಸಲ್. ಅಯ್ಯೋ ಬಸ್, ಏನ್ ಬಸ್ ಡೀಲ್ ಕ್ಯಾನ್ಸಲ್ ಅಂತವನೆ? ನಮ್ ಫಿಲ್ಮ್ ಗತಿ. ರಾತ್ರಿ ನಿಮ್ ಪರ್ಫಾರ್ಮೆನ್ಸ್ ನೋಡಿ ನಮ್ಮ ಮಾವನ ಫಿಲ್ಮ್ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದ್ರು. ಈಗ ನೀವು ನಮ್ಮ ಮಾವನ ಸಪೋರ್ಟ್ ಮಾಡ್ತಾರ, ಆಕ್ಟ್ ಮಾಡಿ, ಓವರ್ ಆಕ್ಟ್ ಮಾಡಿ. ಲೇ ನರಸಿಂಹ, ಏಯ್, ನನ್ನೇ ಹೆಸರಿಟ್ ಕರಿತೇನಾ? ಹೆಸರು ಯಾಕ ಕರಿ ಹಚ್ತಾನೆ, ಇನ್ನೇನ್ ಕೆರೆ ಯಾಕ? ನೀವು ಮಾಡಿರೋ ಅಲ್ಕ ಕೆಲ್ಸಕ್ಕೆ ನನ್ನ ಮಕ್ಕಳೇ ನಿಮ್ಗೆ ಕಿತ್ತೋಗಿರೋ ಚಪ್ಪಲಿ ತಗೊಂಡು ನೋಡ್ಬೇಕಲ್ಲೇ. ಮುಚ್ಚೋ ಬಾಯಿ, ಸಾಯಿಸ್ಬಿಡ್ತೀನಿ ನಿನ್ನ. ಲೇ, ನನ್ನ ಸಾಯಿಸಕ್ಕೆ ನಿನಗೆ ನೈಫೋ ಗನ್ನೋ ಬೇಕಲೇ? ನಿನ್ನ ಸಾಯಿಸಕ್ಕೆ ನನಗೆ ನಾಲಿಗೆ ಸಾಕು, ಅದರಲ್ಲೇ ಎದ್ದು ಬಿಡ್ತೀನಿ. ಚೆಕ್ ಪೋಸ್ಟ್ ಗಳಲ್ಲಿ ಲಾರಿ ಡ್ರೈವರ್ ಗಳೆಲ್ಲ ಉಪಯೋಗಿಸೋ ಹೆಂಗ್ಸಿದ್ದಂಗ ಅವಳು ನಾನ್ ಮುಟ್ತೀನ. ಏನು ನಮ್ಮ ಮಾವನಿಗೆ ಆವಾಜ? ನಮ್ಮ ಮಾವ ಒಂದ್ಸಲ ಆಗ್ಲಾದ್ಮೇಲೆ ಮುಗೀತು. ಕರೆಕ್ಟ್ ಹೇಳಿ ಮಯ್ಯ, ಹೋಗಿರೋದೆ ನಂದಿನಿ ಆಲ ಶೀಲ. ಏಯ್ ಕಮಂಗಿ, ಬೇಡ, ನನ್ನ ಬಗ್ಗೆ ನಿನ್ಗಿನ್ನೂ ಗೊತ್ತಿಲ್ಲ. ಮುಟ್ಟಾಳ, ಯಾರೋ ನೀನಲ್ಲೇ ಹೇಳಿದ್ರೆ ಗೊತ್ತಾಗೋದು. ನಾನೊಂದು ಕಾಲ್ ಮಾಡಿದ್ರೆ ಸಾಕು, ನಾಯಕ್ ಬಾಯಿಲಿರ್ತಾನೆ. ನಾಯಕ ನಾಲಾಯಕ ಬರಕೇಳ್ರಿ ನೋಡೋಣ. ನಮ್ಮ ಮಾವನು ಟೈಗರ್ ಪ್ರಭಾಕರ್, ಹೋಟೆಲ್ ಸಲ್ಟಾನ್, ರೂಮ್ ನಂಬರ್ 203. ಕಾರಲ್ಲಾಗ್ಲಿ ಕಾಲಲ್ಲಾಗ್ಲಿ, ಡೇ ಆಗ್ಲಿ ನೈಟ್ ಆಗ್ಲಿ, ಸಿಂಗಲ್ ಆಗ್ಲಿ, ಸೈನ್ಯನೇ ಬರ್ಲಿ, ನಮ್ಮ ಮಾವ ಜನ ಕಟ್ಟೋದು. ಸೂಪರ್ ಹೇಳಿ ಮಯ್ಯ. ಆಜಾ ಮೇರೆ ದಿಲ್ ಕರಾಣೆ ಆಜಾ. ಬಿಡತಾರೆ ತಿರ್ಗಾ ಕೈ ಹಾಕ್ಬಿಟ್ರ ಬಿಡ್ರ. ಸರಿ ಅಣ್ಣ. ಶಿವಯ್ಯ, ಏನಂತೆ? ಅಣ್ಣವ್ರಿಗೆ ಇನ್ನೂ ಶೂಟಿಂಗ್ ಮುಗ್ದಿಲ್ವಂತೆ. ಮುಗಿದ ಮೇಲೆ ಮನೆಗೆ ಬಂದು ಮಕ್ಕಳಿಗೆ ಆಶೀರ್ವಾದ ಮಾಡ್ತಾರಂತೆ. ನಾವು ಬರೀ ಅಭಿಮಾನ ತೋರಿಸ್ತೀವಿ, ಅವ್ರು ನಮ್ಮನ್ನ ದೇವ್ರ ತರ ನೋಡ್ತಾರೆ. ಆಮೇಲೆ ಮದುವೆ ಮುಗಿದು ಮಾರನೇ ದಿನ ನಮ್ ಕೃಷ್ಣನಗರ ಜನಕ್ಕೆ ಬಟ್ಟೆ ಕೊಟ್ಟು ಊಟ ಹಾಕಿಸ್ಬೇಕು. ಆಯ್ತಪ್ಪಾಜಿ. ಅಣ್ಣ ಬೀಗ್ರೆ ಬನ್ನಿ. ಫ್ಲವರ್ ಡೆಕೋರೇಷನ್, ಕುಕಿಂಗ್ ಆರ್ಡರ್ ಎಲ್ಲ ಕೊಟ್ಟಾಯ್ತು. ಬೇರೆ ಏನಾದ್ರು ಇದೆಯಾ? ಯಾಕೆ ಬೀಗ್ರೆ, ಇರೋನೊಬ್ಬ ಮಗ, ಇವನ್ ಮದ್ವೆ ಎಲ್ಲ ಖರ್ಚನ್ನು ನಾವು ಮಾಡ್ದಿದ್ರೆ ಹೇಗೆ? ಈ ಮದ್ವೆ ಊರ್ ಹಬ್ಬ ತರ ನಡಿಬೇಕು. ಸರ್, ನೀವು ಹೋಗಿ ನಿಮ್ ಫಾದರ್ ನೋಡ್ಬೋದು. ಹೇಗಿದ್ದೀರಾ ಅಪ್ಪಾಜಿ? ಭರತ್, ನನ್ಗೇನಾಗಿತ್ತು? ಓವರ್ ಎಕ್ಸೈಟ್ ಆಗಿದ್ರಿಂದ BP ಜಾಸ್ತಿ ಆಗಿ ಬಿದ್ಬಿಟ್ರಿ. ಇನ್ನೇನ್ ಭಯ ಅಲ್ಲ. ನನಗೆ ಸಾವಂದ್ರೆ ಭಯ ಇಲ್ಲ ಕಣೋ. ಆದ್ರೆ ಚಿಕ್ಕಂದಿನಿಂದ ನಾವು ನಮ್ದು ಅನ್ನೋದನ್ನ ಮರೆತು ಜನ ಅಂತ ಜನಕ್ಕೋಸ್ಕರ ಬದುಕ್ತೆ. ಆ ಬದುಕಿನಲ್ಲಿ ನಿನ್ನ ತುಂಟಾಟ ನೋಡೋ ಭಾಗ್ಯನೇ ಕಳ್ಕೊಂಡೆ. ಈಗ ಈ ಸಡಗರ, ಸಂತೋಷ ಇದನ್ನೆಲ್ಲ ನೋಡ್ತಾ ಇದ್ರೆ ಇನ್ನು ಬದುಕಬೇಕು ಅನಿಸ್ತಾ ಇದೆ. ನನ್ನ ಮೊಮ್ಮಕ್ಕಳನ್ನ ನಾನು ಎತ್ತಾಡಿಸ್ಬೇಕು, ಅವ್ರು ನನ್ನ ತಾತ ಅಂತ ಕರಿಬೇಕು, ಅವ್ರನ್ನ ಸ್ಕೂಲಿಗೆ ಕರ್ಕೊಂಡೋಗಿ ಬಿಡ್ಬೇಕು. ಇದೆಲ್ಲ ಈಡೇರುತ್ತೇನೋ? ಈಡೇರುತ್ತೆ, ನಿಮ್ಮ ಆಸೆ ಎಲ್ಲ ಈಡೇರುತ್ತೆ ಅಪ್ಪಾಜಿ. ನಿಮ್ಗೇನು ಆಗಲ್ಲ.
ಭರತ್ ಫೋಟೋ ಕೃಷ್ಣ ಪ್ರಸಾದ್ ಅಂದ್ರೆ ಇವನು ಕೃಷ್ಣ ಪ್ರಸಾದ್ ಮಗಾನ. ಅಷ್ಟೇ ಅಲ್ಲ, ಅವನ್ ತಂದೆಗೆ ಅನ್ಯಾಯ ಮಾಡಿದ ನಿನ್ನ ಪಾರ್ಟ್ನರ್ಸ್ ನ ಕೊಂದಿದ್ದು, ಉಳಿದಿರೋ ನಿನ್ನ ಕೊಲ್ಲೋದು ಅದೇ ಭರತ್ IPS. ನೋಡು, ಕೃಷ್ಣ ಪ್ರಸಾದ್ ಇವನು ಲ್ಯಾಂಡ್ ಡೀಲರ್ ಬಳ್ಳಾರಿ ಭುವನೇಶ್ವರ್. ಇವನೇ ಗೆಲ್ಲಿದ್ದಾನೆ. ಇವನು ಭುವನೇಶ್ವರ. ಪೊಲೀಸ್ ಆಫೀಸರ್ ಭರತ್ ಕೃಷ್ಣ ಪ್ರಸಾದ್ ಮಗ. ನಾನು ಇವನ್ ಫೋಟೋ ಕಳ್ಸಿಲ್ವಾ ನಿಂಗೆ? ನೀನ್ ಫ್ಯಾಕ್ಸ್ ನಲ್ಲಿ ಕಳ್ಸಿದ ಫೋಟೋನೇ ಬೇರೆ ನಾಯಕ್. ಕೂಲ್ ಬಾಸು, ನಾನೇ ನಿಮ್ಮ ಸಾವನ್ನ ಸ್ವಲ್ಪ ದಿವಸ ಪೋಸ್ಟ್ ಬಂದ್ ಮಾಡೋಣ ಅಂತ ಬೇರೆ ಫೋಟೋ ಕಳಿಸ್ದೆ. ನಿನ್ನ ಉಡಾಯಿಸ್ಬಿಡ್ತೀನಿ. ಕೂಲ್ ಬಾಸು, ಕೂಲ್. ನರಸಿಂಹ, ಆ ಪೊಲೀಸ್ ಆಫೀಸರ್ ಭರತ್ ನಿನ್ನ ನಾಯಕ್ ಅವನ್ ಪೊಲೀಸ್ ಆಫೀಸರ್ ಅಂತ ನಮಗೇನ್ ಗೊತ್ತು? ಲ್ಯಾಂಡ್ ಡೀಲಿಂಗು ಅದು ಇದು ಅಂತ ಬಂದ, ಅಷ್ಟ್ ಕೋಟಿ ಇಷ್ಟು ಕೋಟಿ ಅಂತಂದ. ನಾವು ಆಸೆ ಬಿದ್ದುಬಿಟ್ವಿ. ನಮಗೇನು ಗೊತ್ತು ಅವನ್ ಈ ತರ ಎಲ್ಲ ಮಾಡ್ತಾನೆ ಅಂತ ನಾಯಕ್. ನನಗೆ ಕಮಂಗಿ ಮತ್ತೆ ಬ್ಯಾಂಕಾಕ್ ಬದ್ರಿನಾಥ್ ಇಬ್ರು ಬೇಕು. ನಾನು ಬಿಸಿ ಇರ್ತೀನಿ, ಸುಮ್ಮನೆ ಯಾಕ್ರೋ ಇಲ್ಲಿ ಕರ್ಕೊಂಡ್ ಬರ್ತೀರಾ? ಹಾಯ್ ಗಾಯ್ಸ್, ಏನನ್ ಕರೆದಿದ್ದು? ಕಮಂಗಿ. ಅಯ್ಯೋ, ಕಿಡ್ನಿ ಕಮಂಗಿ. ಬಳ್ಳಾರಿ ಭುವನೇಶ್ವರಿಯಲ್ಲಿ ಲೊಕೇಶನ್ ಒಳಗೆ ಹೋಗೋರೆ. ಲೊಕೇಶನ್ ಡೈರೆಕ್ಟರ್ ಅಂದ್ಮೇಲೆ ಅದೇ ತಾನೇ ಕೆಲಸ. ಡೈರೆಕ್ಟ್ರಾ? ಯಾ, ಆಫ್ ಕೋರ್ಸ್ ಯಾ. ಹಿ ಇಸ್ ಮೇಕಿಂಗ್ ಅ ಮೂವಿ. ಹೀರೋ ಯಾರು? ಹೀರೋ ಯಾರ? ಹಲೋ, ಯಾರ್ಯಾರೋ ಹೀರೋ ಆಗ್ತಾರೆ ಅಂದ್ರೆ ನಾನ್ ಯಾಕೆ ಈ ಡೀಲಲ್ಲಿ ಇನ್ವಾಲ್ವ್ ಆಗ್ಬೇಕಾಗಿತ್ತು? ಐ ಆಮ್ ದ ಹೀರೋ. ಎಸ್, ಇನ್ನೊಂದು ವಿಷಯ ಗೊತ್ತಾ? ನನ್ನ ಹೀರೋಯಿನ್ ಮೋಹಕ ತಾರೆ ರಮ್ಯಯ್ಯ. ಪ್ರೊಡ್ಯೂಸರ್ ಯಾರು ಗೊತ್ತಾ? ಅಲ್ಲಿ ನೋಡಿ ಬರ್ತಾವ್ರೆ. ಎಸ್. ಯಾರು? ಯಾರು ಬಗಳ್ರು? ಓಹೋ, ನೀನೇನು ಸಿಮ್ಗಣ್ಣನು? ನೀನ ಮಾಫಿಯಾ ಲೀಡ್ರು. ನೆನ್ನೆನೆ ಬರಕ್ ಕೇಳದ್ನಲ್ಲೋ, ಯಾಕೆ ಬರ್ಲೇ ಇಲ್ಲ? ಏನ್ ಭಯನಾ? ಅವನೆಲ್ಲೋ? ಯಾರು? ನಿನ್ನ ಅಳಿಯ ಭುವನೇಶ್ವರ್. ಡೀಲ್ ಕ್ಯಾನ್ಸಲ್ ಆದ್ಮೇಲೆ ಅವನ ಹತ್ರನೋ ನಿನ್ ಮಾತು? ನೀನ್ ಡಾನ್ ಅನ್ಕೊಂಡ್ಬಿಟ್ಟಿದ್ಯೇನೋ? ನಿನ್ನಂತ ಮಾಫಿಯಾ ಡಾನ್ಗಳನ್ನ ನನ್ನ ಬ್ಯಾಂಕಾಕಲ್ಲಿ ಡ್ರೈವರ್ ಮಾಡ್ಕೊಂಡ್ಬಿಟ್ಟಿದೀನಿ. ನೀನೇನ್ ಮಂಚನೋ ರಾಕ್ಷಸನ ದೆವ್ವನೋ? ನನ್ ಸತ್ರ ನನ್ನ ಫ್ಯಾಮಿಲಿಗೆ ಯಾರೋ ದಿಕ್ಕು? ಒಂದ್ ತಿಳ್ಕೊ, ನೀನ್ ಡಾನ್ ಅಲ್ಲ, ಡಾನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದ ಅಷ್ಟೇ. ಓಹೋ, ನಿಮ್ಗೆ ಅದು ಗೊತ್ತಿಲ್ವಾ? ಹೋಗ್ಲಿ ಅಪ್ಪ, ಇದು ರಿಯಾಲಿಟಿ ಶೋ ಅಂತ ಗೊತ್ತಿದ್ಯಾ? ರಿಯಾಲಿಟಿ ಶೋನಾ? ಅದು ಗೊತ್ತಿಲ್ವಾ? ನಿನ್ಗೇನ್ ಮೆಂಟ್ಲಾ? ಮಾಡ್ತೀನಿ ತಡಿ, ಏನ್ ತಿಳ್ಕೊಂಡ್ಬಿಟ್ಟಿದ್ದೀನಿ ನೀನು? ಸರ್ ರವಿಚಂದ್ರನ್ ಸರ್ ಪ್ಲೀಸ್ ಸರ್ ನನಗೆ ಈ ಮೆಂಟಲ್ ಜೊತೆ ಇರಕ್ ಆಗಲ್ಲ ಸರ್. ಏನೋ ನನ್ನ ಪರ್ಫಾರ್ಮೆನ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಇಷ್ಟಿನ ಒದೆ ತಿಂದೆ ಸರ್. ಇನ್ ನನ್ ಕೈಲಿ ಆಗಲ್ಲ ಸರ್. ದಯವಿಟ್ಟು ಇಂಥವ್ರಿಗೆ ಎನ್ಕರೇಜ್ ಮಾಡಬೇಡಿ ಸರ್, ನೀವು ಮಾಡಬೇಡಿ ಸರ್. ಯಾರ ಜೊತೆ ಮಾತಾಡ್ತಾ ಇದ್ಯಾ? ಓಹೋ, ನಿಂಗೆ ಅದು ಗೊತ್ತಿಲ್ವಾ? ನಮ್ ಚಾನಲ್ ಓನರ್ ಗೊತ್ತಿಲ್ಲ, ನಮ್ ಪ್ರೋಗ್ರಾಮ್ ಕ್ರಿಯೇಟರ್ ಗೊತ್ತಿಲ್ಲ, ಟೋಟಲ್ ಆಗಿ ನಮ್ ಬಾಸೇ ಗೊತ್ತಿಲ್ಲ ಅಲ್ಲ? ಅಂದ್ರೆ ರವಿಚಂದ್ರನ್ ಈ ಪೆನ್ನಲ್ಲಿ ಇದಾರ? ರವಿಚಂದ್ರನು ಈ ಪೆನ್ನಲ್ಲಿ ಇಲ್ಲ, ಇದು ಪೆನ್ ಕ್ಯಾಮ್ರಾ. ರವಿಚಂದ್ರನು ಸ್ಟುಡಿಯೋದಲ್ಲಿ ಕುತ್ಕೊಂಡು ಇಲ್ಲಿ ಆಗೋದನ್ನೆಲ್ಲ ನೋಡ್ತಾ ಇದ್ದಾರೆ ಸರ್. ನನ್ನ ಮಕ್ಕಳೆಲ್ಲ ಟಾಪ್ ಅಂಗಲ್ ನೋಡಿ ಸರ್. ಏನು ನರಸಿಂಹ ಇದು? ಇವನ್ ಹೀರೋ ಅಂತಾನೆ, ಇವನ್ ರಿಯಾಲಿಟಿ ಶೋ ಅಂತಾನೆ, ನಂದು ಡಾನ್ ಕ್ಯಾರೆಕ್ಟರ್ ಅಂತೆ. ಇನ್ನೂ ಗೊತ್ತಾಗ್ಲಿಲ್ವಾ? ಇವನ್ನ ಯೂಸ್ ಮಾಡ್ಕೊಂಡು ನಿನ್ನ ಕಡೆಯವ್ರನ್ನ ಹಿಡಿಯೋದಕ್ಕೆ ಪ್ಲಾನ್ ಮಾಡಿದಾನೆ ಆ ಭರತ್. ಪಕ್ಕಾ ಪೊಲೀಸ್ ಟ್ರ್ಯಾಪ್. ಆ ಪಿಕ್ಚರ್ ಹೀರೋ ನೀವೇ. ಮೋಹಕ ತಾರೆ ರಮ್ಯಾ ಫಿಕ್ಸ್ ಆಗಿದೆ. ಆ ಭರತ್ ಬಂಡೆ ಕಲ್ಲನ್ನು ಗುದ್ದಿ ನೀರ್ ತೆಗಿಯವನು. ಅವನು ಮುಂದೆ ನೀವು ಓಪನ್ ಆಗಿ ಪೋಸ್ ಕೊಡ್ತೀರಾ? ಕೂಲ್ ಬಾಸು, ಕೂಲ್. ಅವನು ಎನಿ ಮೂಮೆಂಟ್ ಲ್ಯಾಂಡ್ ಆಗ್ಬೋದು. ಆ ಭರತ್ ಬಂಡೆ ಕಲ್ಲನ್ನು ಗುದ್ದಿ ನೀರ್ ತೆಗಿಯವನು. ಅವನು ಮುಂದೆ ನೀವು ಓಪನ್ ಆಗಿ ಪೋಸ್ ಕೊಡ್ತೀರಾ? ಕೂಲ್ ಬಾಸು, ಕೂಲ್. ಅವನು ಎನಿ ಮೂಮೆಂಟ್ ಲ್ಯಾಂಡ್ ಆಗ್ಬೋದು. ನನ್ನ ಗೆಸ್ ಕರೆಕ್ಟ್ ಆಗಿದ್ರೆ ಇಷ್ಟೊತ್ತಿಗೆ ಒಂದು ಸೌಂಡ್ ಕೇಳಬೇಕಾಗಿತ್ತಲ್ಲ. ನಾಯಕ್, ಯು ಹ್ಯಾವ್ ಬೀನ್ ಕವರ್ಡ್. ಯು ಹ್ಯಾವ್ ಬೀನ್ ಕವರ್ಡ್. ಸರೆಂಡರ್. ನೀನ್ ಸರೆಂಡರ್ ಆಗ್ಬಿಡು. ಕಮಿಷನರ್, ಗೋ ಬ್ಯಾಕ್. ಇಲ್ಲ ಅಂದ್ರೆ ಆಕ್ಟ್ ಮಾಡ್ರೋ. ಎಲ್ಲಿಗೆ ಹೋಗ್ತಾ ಇದೀಯಾ? ಬೇಡ ಅವನು
ಐ ಡೋಂಟ್ ಲೈಕ್ ದಿಸ್ ರಿಯಾಲಿಟಿ ಶೋ. ಇನ್ನೆಲ್ಗೆ ಹೋಗ್ಬೇಕು? ಒಬ್ಬನ ಮಕ್ಕಳು ಆಕ್ಟ್ ಮಾಡಲ್ಲ, ಎಲ್ಲ ಓವರ್ ಆಕ್ಟ್ ಮಾಡ್ತಾರೆ. ಆಕ್ಟ್ ಮಾಡಬೇಕು ಇಲ್ಲ ಪರ್ಫಾರ್ಮ್ ಮಾಡಬೇಕು, ಇವ್ರಿಗೆ ಎರಡೂ ಗೊತ್ತಿಲ್ಲ. ನೀನ್ ಯಾಕೆ ಓವರ್ ಆಕ್ಟ್ ಮಾಡ್ತೀಯಾ? ಏ ಗುಬೆ, ಮಕ್ಕದ ಮೇಲೆ ಇಷ್ಟು ಬರೆ ಬಿದ್ರು ಬುದ್ಧಿ ಬರ್ಲಿಲ್ಲ ನಿನ್ಗೆ? ಇದು ರಿಯಾಲಿಟಿ ಶೋ ಅಲ್ಲ, ಅವನು ರಿಯಲ್ ಡಾನು, ಅವರು ರಿಯಲ್ ಪೊಲೀಸು, ರಿಯಲ್ ಫೈರಿಂಗು. ಚೆನ್ನಾಗಿ ಯೂಸ್ ಮಾಡ್ಕತಾವ್ರೆ ನಿನ್ನ. ಯೂಸ್ ಮಾಡ್ಕೊಳ್ಳೋದು ಅಂದ್ರೆ ಇದೇನಾ? ನೋಡ್ತಾ ಇರಿ ಸರ್, ನಿಮ್ನ ಚೆನ್ನಾಗಿ ರುಬ್ತೀನಿ, ಜೈನ್ ಇಂಟಂಗ್ ಹಿಂಡು ಬಿಡ್ತೀನಿ. ಬಿಡ ಶೂಟ್ ಮಾಡ್ಬಿಡ ಭರತ್. ನಾನು ನಿನ್ನ ಚಿಕ್ಕ ವಯಸ್ಸಿನಿಂದ ಎತ್ತ ಆರ್ಟ್ಸ್ ಬೆಳೆಸಿದ್ನಿ. ನಿಮ್ಮ ಅಪ್ಪನ ಕೊಲ್ಲೋ ಪ್ಲಾನ್ ನಲ್ಲಿ ನಂದು ಯಾವ ಪಾತ್ರನೂ ಇಲ್ಲ ಭರತ್. ಬಿಡ, ಆ ನಾಯಕಿದನಲ್ಲ ತುಂಬಾ ಡೇಂಜರು ಭರತ್. ಅವನನ್ನ ಮಾತಾಡಿ ಬಿಡ್ಬೇಡ. ಸರ್ ಪ್ಲೀಸ್. ಅಯ್ಯೋ ದರಿದ್ರದವನೇ. ಏಯ್, ನಾನೇನು ಎಡ್ಕೋಟೆ ಆಸೆಗಿದ್ದ ಅರ್ಥನ ಮಾಡ್ಕೊಂಡೆ. ನಿನ್ಗೇನ ಬಂದಿತ್ತು ದೊಡ್ಡ ರೋಗ? ಹೀರೋ ಆಗ್ಬೇಕು. ಹೀರೋನಾ? ಅಯ್ಯೋ ನಿನ್ನ ಎದೆ ಕೆಳಗೆ ಸ್ಯಾಂಡ್ ಬ್ಯಾಗು, ಸೊಂಟದಿಂದ 2 ವಾಟರ್ ಬ್ಯಾಗು, ಟೋಟಲ್ ಆಗಿ ಮನೆ ಮೇಲೆ ಮುರಿದೋಗಿರೋ ಬ್ಲಾಕ್ ಸಿಂಟೆಕ್ಸ್ ಟ್ಯಾಂಕ್ ತರ ಇದೆಯಾ. ನೀನು ಹೀರೋ ಏನೋ? ಡೈರೆಕ್ಟರ್ ಅದನ್ನೆಲ್ಲ CG ರಿಮೂವ್ ಮಾಡಿ 6 ಪ್ಯಾಕ್ ಮಾಡಿಸ್ತೀನಿ ಅಂತ ಹೇಳಿದಾರೆ ಬಾಸ್. ಈಗಲೇ ಹೊರಗೆ ಹೋಗೋ, ಪ್ಯಾಕಪ್ ಮಾಡ್ತಾರೆ, ಹೋಗೋ. ಮೈಕಲ್, ವಸಂತ್, ಪ್ರಸಾದ್, ವಲ್ಲಿ. ಬೇಡ, ನನ್ ಬಿಟ್ಬಿಡು, ನನ್ನೇನು ಮಾಡಬೇಡ. ಒಂದೇ ಒಂದ್ ಚಾನ್ಸ್ ಕೊಡು, ಮತ್ತೆ ನಿನ್ ಕಣ್ಣಿಗೆ ಬಿಡಲ್ಲ ಪ್ಲೀಸ್. ಇನ್ನೊಂದ್ ಚಾನ್ಸ್ ಕೊಡಕ್ ನನ್ ಸಿನಿಮಾ ಡೈರೆಕ್ಟರ್ ಅಲ್ಲ, ಪ್ರೊಡ್ಯೂಸರ್ ಅಲ್ಲ, ಪೊಲೀಸ್. ಪ್ಲೀಸ್, ನಿನ್ ಕಾಲಿಗೆ ಬೀಳ್ತೀನಿ, ನನ್ನೇನು ಮಾಡಬೇಡ. ಮೇಲ್ ಹೋಗಕ್ ಟಿಕೆಟ್ ಕನ್ಫರ್ಮ್ ಆಗಿದೆ, ಆದ್ರೆ ಕಳ್ಸ್ಕೊಡೋನ್ ಮಾತ್ರ ಕೃಷ್ಣ ಪ್ರಸಾದ್. ಬೇಡ ಪ್ಲೀಸ್, ನನ್ ಬಿಟ್ಬಿಡು. ಒಂದ್ಸಲ ಬುಲೆಟ್ ಹೊರಟ ಮೇಲೆ ವಾಪಸ್ ಬರಕ್ ಸಾಧ್ಯನೇ ಇಲ್ಲ. ಚಂದ್ರು ಸರ್, ನಾಯಕ್ ತಪ್ಪಿಸ್ಕೊಂಡಿದ್ದಾನೆ. ಅವನ್ ಎನಿ ಟೈಮ್ ಯಾರನ್ನು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಅಟ್ಯಾಕ್ ಮಾಡಬಹುದು. ಕೃಷ್ಣಣ್ಣನ್ಗೆ, ನಮ್ ಕೃಷ್ಣಣ್ಣನ್ಗೆ, ಕೃಷ್ಣಣ್ಣನ್ಗೆ, ಕೃಷ್ಣಣ್ಣ ಬರ್ತಿದ್ದಾರೆ. ಕೃಷ್ಣಣ್ಣನ್ಗೆ, 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 ಕೃಷ್ಣಣ್ಣನ್ಗೆ. ತಗೊಳ್ಳಿ ಅಪ್ಪಾಜಿ. ಟೈಮ್ ಆಯ್ತು, ಮುಗಿಸಿ ಅಪ್ಪಾಜಿ. ರಾವಣನ್ನ ಗುರಿ ತಪ್ಪಾರ್ದು ಅಪ್ಪಾಜಿ. राम नाम सत्य है. ಏನ್ ಮಕ್ಕಳೇ? ಕೊಟ್ಟೆ.
ಅಪ್ಪಾಜಿ, ಸತ್ಯ ಚಿಕ್ಕಪ್ಪನಿಗೆ ಮದುವೆ ಸಿಡಿ ಕಳಿಸ್ದೆ. ಅವರು ಏನು ಇದೆಲ್ಲ? ಇಲ್ದಿರೋ ಪ್ರಪಂಚನ ಯಾಕೋ ಸೃಷ್ಟಿ ಮಾಡಿದೆ? ನಾನು ಬದುಕಿರ್ಬೇಕು ಅಂತನ, ಸಂತೋಷವಾಗಿರ್ಬೇಕು ಅಂತನ? ಹಾಗಿದ್ರೆ ತಪ್ಪು ಮಾಡ್ದೊಂತರ ಯಾಕೋ ಹೀಗೆ ತಲೆ ತೆಗೆಸ್ ನಿಂತಿದೀಯಾ? ಒಬ್ಬ ತಂದೆಯಾಗಿ ನಾನು ನಿನಗೆ ಏನು ಮಾಡಲಿಲ್ಲ, ಆದ್ರೆ ನೀನು ಅದ್ಭುತಗಳನ್ನೇ ಸೃಷ್ಟಿ ಮಾಡಿದೆ. ನನಗೋಸ್ಕರ ಏನೆಲ್ಲ ಕಷ್ಟಪಟ್ಟೆ, ಆದ್ರೆ ನಾನು ನಿನಗೇನು ಕೊಟ್ಟೆ ಹೇಳು? ಜನ್ಮ ಕೊಟ್ರಲ್ಲ ಅಪ್ಪಾಜಿ. ನಾನು ನಿಲ್ದೇ ಪ್ರಪಂಚ ಸೃಷ್ಟಿ ಮಾಡಿರ್ಬೋದು, ಆದ್ರೆ ನಾನು ಈ ಪ್ರಪಂಚ ನೋಡಿದ್ದೆ ನಿಮ್ಮಿಂದ ಅಪ್ಪಾಜಿ. ಹೆತ್ತವರು ಮಕ್ಕಳ ಪ್ರೀತಿ ತೋರಿಸಿದ್ರೆ ಸಾಕು ಅಂತಾರೆ, ಆದ್ರೆ ನೀನು 7 ಜನ್ಮಕ್ಕಾಗೋಷ್ಟು ಪ್ರೀತಿ ಕೊಟ್ಟಿದ್ಯೋ ಅಷ್ಟೇ ಸಾಕು. ನನ್ಗಿನ್ನೇನು ಬೇಕಾಗಿಲ್ಲ ಅಪ್ಪಾಜಿ. ಯಾಕೆ ಹೆದರ್ಕೋತೀಯ? ನನಗೇನು ಆಗಲ್ಲ ಕಣೋ. ನಿನ್ನಂತ ಮಗನಿಂದ ದೂರ ಮಾಡೋದಿಕ್ಕೆ ಆ ದೇವ್ರ ಕೈಯಿಂದನೂ ಸಾಧ್ಯ ಇಲ್ಲ ಕಣೋ. ಒಂದು ವೇಳೆ ನಾನು ಸತ್ರು ನನ್ನನ್ನ ನಿನ್ ಮಗನಾಗಿ ಹುಟ್ಟಿಸಿ ನಿನ್ ಋಣ ತೀರ್ಸ್ಬಾ ಅಂತ ಮತ್ತೆ ನಿನ್ ಮಗನಾಗೆ ಹುಟ್ಟಿಸ್ತಾನೆ.